वासुदेवाय। ओम नमो भगवते वासुदेवाय। नारायणं नमस्कृत्यं नरं चैव नरोत्तमं देवीं सरस्वतीं व्यासं ततो जयमुदीरये। नष्टप्रायेषु भद्रेषु नित्यं भागवतसेवया भगवतीम् उत्तमश्लोके भक्ति भवति नैष्टिकी। ॐ ज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं कदा मह्यं ददाति स्वपदान्तिकं। वन्देऽहं श्रीगुरो श्रीयुतापदकमलं श्रीगुरोन् वैष्णवांश्च श्रीरूपं साग्रजातं सकलगणरघुनाथान्वितं सजीवं साद्वैतं सावधूतं परिजनसहितं श्रीकृष्णचैतन्यदेवं श्रीराधाकृष्णपादान् सर्वगणललिता श्रीशाखान्वितांश्च। हे कृष्णा करुणा सिन्धु दीनबन्धो जगत्पते गोपेश गोपिकाकान्त राधा राधा नमोस्तुते। तप्तकाञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्येव च पतितानां पावनेभ्यो वैष्णवेभ्यो नमो नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिनिति नामिने। नमस्ते सारस्वती देवी गौरवाणी प्रचारिणे निर्विशेष शून्यवादी पाश्चात्यदेशधारिणे। जय श्री कृष्ण चैतन्य प्रभु नित्यानंद श्री अद्वैत गदाधर शिवासादि गौरभक्तवृंद। हरे कृष्णा 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 हरे 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 राम 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 हरे हरे। ओम करोति वाचालं कुंकुमकेति यत्कृपालुः श्रीगुरुदेवज्ञानपरमानन्दमाधव श्री चैतन्य। हरि ओम तत्सತ್। ಹರೇ ಕೃಷ್ಣ. ಸೊ ಇವತ್ತು ಭಗವದ್ಗೀತೆಯಿಂದ ಕ್ಲಾಸ್ ಇಲ್ಲ, ಭಾಗವತದಿಂದ ಒಂದು ಕಥೆಯನ್ನು ನಿಮಗೆ ಹೇಳೋಣ ಅಂತ ಇದ್ದೀನಿ. ಎಲ್ಲರಿಗೂ ಗೊತ್ತಿರುತ್ತೆ ಯಾವ ಕಥೆ ಅಂದರೆ, ಭಾಗವತದಲ್ಲಿ ಪಂಚಮ ಸ್ಕಂದದಲ್ಲಿ ಬರ್ತಾ ಒಂದು ಕಥೆ, ಭರತ ಮಹಾರಾಜರದ್ದು ಕಥೆಯನ್ನು ಇವತ್ತು ನಾವು ತಿಳಿಸೋಣ. ಓಕೆ, ಸೊ ಇದು ಭರತ ಮಹಾರಾಜರು ಕತೆ. ಅವರು ಕಥೆಯಿಂದ ನಾವು ಏನು ತಿಳಿಸ್ಬೋದು ಅಂದರೆ, ಫಸ್ಟು ಪುನರ್ಜನ್ಮ ತತ್ವವನ್ನು ತಿಳಿಯಬಹುದು. ಯಾಕೆಂದರೆ ಕೆಲವರಿಗೆ ಪುನರ್ಜನ್ಮದಲ್ಲಿ ಏನು ನಂಬಿಕೆ ಇರೋದಿಲ್ಲ. ಬಟ್ ಈ ಭಾಗದಲ್ಲಿ ಪಂಚಮ ಸ್ಕಂದದಿಂದ ಭರತ ಮಹಾರಾಜರಿಂದ ಅದೊಂದು ಕಥೆಯಲ್ಲಿ ನಾವು ಪುನರ್ಜನ್ಮ ತತ್ವನ ತಿಳಿಯಬಹುದು. ಮತ್ತು ನಾವು ಭಕ್ತಿಯಲ್ಲಿ ಹೆಂಗೆ ಗಂಭೀರವಾಗಿ ಇರಬೇಕು ಅಂತಲೂ ನಾವು ಈ ಒಂದು ಸ್ಟೋರಿಯಿಂದ ನಾವು ತಿಳ್ಕೊಬೋದು. ಸಾವು ಯಾವಾಗ ಬರ್ಬೋದು, ಮುಂದಿನ ಜನ್ಮ ಯಾವಾಗ ಸಿಗುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ. ಸೊ ಈ ರೀತಿಯಲ್ಲಿ ನೋಡಿದ್ರೆ ನಾವು ಯಾವಾಗ ಸಾವು ಬರುತ್ತೆ, ಎಲ್ಲಿ ಮತ್ತೆ ಮುಂದಿನ ಜನ್ಮ ನಮಗೆ ಸಿಗುತ್ತೆ, ಯಾವ ಒಂದು ಶರೀರನ ಸಿಗುತ್ತೆ, ಅದು ನಾವು ಯಾರಿಗೂ ಗೊತ್ತಿರಲ್ಲ. ಹುಟ್ಟಿನವರಿಗೆ ಸಾವು ಖಚಿತ, ಅದೇ ಥರ ಸತ್ತವರಿಗೆ ಹುಟ್ಟುನು ಖಚಿತ. ಸೊ ಇದು ಭಗವದ್ಗೀತೆಯಲ್ಲಿ 2ನೇ ಅಧ್ಯಾಯದಲ್ಲಿ 27 ಶ್ಲೋಕದಲ್ಲಿ ಭಗವಾನ್ ಕೃಷ್ಣ ಹೇಳ್ತಾ ಇದ್ದಾರೆ, ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾದ್ ಅಪರಿಹಾರ್ಯತೆ ನ ತ್ವಂ ಶೋಷಿತುಮರ್ಹಸಿ. 2.27. Suppose your translation ಮಾತ್ರ.
ಟ್ರಾನ್ಸ್ಲೇಷನ್ ಹುಟ್ಟಿದವನು ಸಾಯಲೇಬೇಕು, ಸತ್ತವನು ಖಂಡಿತವಾಗಿಯೂ ಮತ್ತೆ ಹುಟ್ಟುತ್ತಾನೆ. ಆದ್ದರಿಂದ ಅನಿವಾರ್ಯವಾದ ನಿನ್ನ ಕರ್ತವ್ಯವನ್ನು ಪಾಲನೆಯಲ್ಲಿ ನೀನು ದುಃಖಿಸಬಾರದು. ಕೃಷ್ಣರು ಅರ್ಜುನನಿಗೆ ನಾನು ಈ ಪೋರಲ್ಲಿ ಭಾವಿಸಲ್ಲ, ನಾನು ಪೋರ್ ಮಾಡಲ್ಲ, ಯುದ್ಧ ಮಾಡಲ್ಲ ಅಂತ ಹೇಳ್ಬಿಡ್ತಾರೆ. ಆವಾಗ ಕೃಷ್ಣರು ಅರ್ಜುನನಿಗೆ ಹೇಳ್ತಾರೆ, ಈಗ ಇರೋರೆಲ್ಲ ಸತ್ತರೆ ಮತ್ತೆ ಅವರು ಹುಟ್ಟುತ್ತಾರೆ, ಅದಕ್ಕೋಸ್ಕರ ನೀವು ನಿಮ್ಮ ಒಂದು ಕೆಲಸನ ಬಿಡಬಾರ್ದು, ನಿಮ್ಮದನ್ನು ಮಾಡ್ತಾನೆ ಹೋಗಬೇಕು, ಮುಂದೆ ಹೋಗ್ಬೇಕು ಅಂತ ಹೇಳ್ತಾರೆ. ಸಾವು ಯಾವಾಗ ಬರುತ್ತೆ ಗೊತ್ತಿರೋದಿಲ್ಲ, ಅದಕ್ಕೆ ನಾವು ಸಿದ್ಧರಾಗಿರಬೇಕು. ಈ ಭಕ್ತಿಯಲ್ಲಿ ನಾವು ಎಲ್ಲರೂ ಸಿದ್ಧರಾಗಿರಬೇಕು. ಈಗ ಸ್ಕೂಲಲ್ಲಿ ಕಾಲೇಜಲ್ಲಿ ನೋಡಿದರೆ ನಿಮಗೆ ಗೊತ್ತಿರುತ್ತೆ, ಯಾವಾಗ ಒಂದು ದಿವಸ ಸರ್ಪ್ರೈಸ್ ಆಗಿ ಟೆಸ್ಟ್ ಕೊಡ್ತಾರೆ. ಸೆಟ್ ಅಂತ ಏನೋ ಒಂದು ಕ್ವಶನ್ ಬರೆದುಬಿಟ್ಟು ಇದಕ್ಕೆಲ್ಲ ನೀವು ಆನ್ಸರ್ ಕೊಡಬೇಕು, ಉತ್ತರ ಕೊಡಬೇಕಂತ ಹೇಳ್ತಾರೆ. ಅದೇ ಥರನೂ ನಮ್ಮ ಈ ಲೈಫಲ್ಲಿಯೂ ಕೂಡ ಯಾವಾಗ ನಮಗೂ ಸಾವು ಬರ್ಬೋದು. ಅದಕ್ಕೆ ನಾವು ಏನು ಮಾಡಬೇಕು, ಯಾವಾಗ ಸಿದ್ಧರಾಗಿ ಇರಬೇಕಾಗಿತ್ತು. ವಿದ್ಯಾರ್ಥಿಗಳು ಯಾವಾಗ ಸಿದ್ಧರಾಗಿ ಇದ್ದರೆ ಅವ್ರಿಗೆ ಏನು ಟೆಸ್ಟ್ ಬರಲಿ ಅವರು ಟೆಸ್ಟಲ್ಲಿ ಪಾಸ್ ಆಗ್ತಾರೆ. ಅದೇ ಥರ ಈ ಲೈಫಲ್ಲಿ ನಮಗೆ ಟೆಸ್ಟ್ ಯಾವುದಂದರೆ ಮೃತ್ಯು. ಈ ಮೃತ್ಯುನೇ ನಮಗೆ ಟೆಸ್ಟಾಗಿ ಬರುತ್ತೆ. ಯಾವಾಗ ನಾವು ಸಾಯ್ತೀವಿ ಅಂದರೆ ಗೊತ್ತಿರಲ್ಲ. ಈ ಟೆಸ್ಟ್ ನಮ್ಮ ಮೃತ್ಯು ರೂಪದಲ್ಲಿ ಬರುತ್ತೆ. ಇವತ್ತು ನಾವು ಭರತ ಮಹಾರಾಜರದು 3 ಜನ್ಮ ಕಥೆ ಬಗ್ಗೆ ತಿಳಿದುಕೊಳ್ಳೋಣ. ಏನೆಂದು 3 ಜನ್ಮ ಅಂತ ನೋಡೋಣ. ಸೊ ಇದೊಂದು ಪುನರ್ಜನ್ಮ ಉದಾಹರಣೆ. ಭರತ ಮಹಾರಾಜರದ್ದು ಈ ಸ್ಟೋರಿಯಲ್ಲಿ ಪುನರ್ಜನ್ಮ ಉದಾಹರಣೆ ನಮಗೂ ಗೊತ್ತಾಗುತ್ತೆ. ಇದು ಭಾರತದಲ್ಲಿ ಪಂಚಮ ಸ್ಕಂದದಲ್ಲಿ ವಿವರವಾಗಿ ಹೇಳ್ತಾರೆ. ಸೊ ಈಗ ಫಸ್ಟು ರಿಷಭ ದೇವರು. ಸೊ ರಿಷಭ ಅಂದರೆ ಯಾರೊಂದು ಮನುಷ್ಯರಲ್ಲಿ ಶ್ರೇಷ್ಠರಾಗಿ ಇರ್ತಾರೆ ಅವ್ರಿಗೆ ರಿಷಭರು ಅಂತ ಹೇಳ್ತಾರೆ. ಸೊ ರಿಷಭ ದೇವರು ಸಾಕ್ಷಾತ್ ಭಗವಾನೇ ಅಂತ ಭಾರತದಲ್ಲಿ ಒಂದು ವರ್ಣನೆ ಇದೆ. ಅದರಲ್ಲಿ 24 ಅವತಾರಗಳಲ್ಲಿ ರಿಷಭ ದೇವರು ಒಬ್ಬರು. ಆ ರಿಷಭ ದೇವರಿಗೆ ಅವರು ನಾಭಿ ಮತ್ತು ಮೇರು ದೇವಿಯನ್ನು ಅವ್ರದ್ದು ಪುತ್ರರಾಗಿ ಅವರು ಅವತರಣೆ ಮಾಡಿರ್ತಾರೆ. ಅವರು ಈ ಭಾರತ ವರ್ಷದಿಂದ 100 ವರ್ಷ ಅವರು ಇಡೀ ಭೂಮಂಡಲನ ಆಳಿದರು. ಅವರಿಗೆ ರಿಷಭ ದೇವರಿಗೆ 100 ಜನ ಮಕ್ಕಳಿದ್ದರು. ಅದರಲ್ಲಿ ಹಿರಿಯ ಮಗನು ಭರತರು. 100 ಜನ ಇದ್ದಾರೆ, ಅದರಲ್ಲಿ ಹಿರಿಯವರು ಭರತ ಮಹಾರಾಜರು. ಅದಕ್ಕೆ ಇದು ಭಾರತ ವರ್ಷ ಅಂತ ನಾವು ಕರಿತೇವೆ. ಈಗ ಭಾರತ ಅಂತ ಹೇಳ್ತಾ ಇದ್ರು, ಇಂಡಿಯಾ ಭಾರತ ಅಂತ ಹೇಳ್ತಾರೆ. ಅದೇ ಥರ ಅದು ಎಲ್ಲಿಂದ ಬಂದರೆ, ಈಗ ಈ ಭರತ ಮಹಾರಾಜರು ಇಡೀ ಭೂಮಿ ಮಂಡಲನ ಅವರು ಆಳಿದರು. ಅದಕ್ಕೆ ಅದು ಭಾರತ ವರ್ಷ ಅಂತ ಬಂದಿದೆ. ಅದರಲ್ಲಿ ನೋಡಿದರೆ 100 ಜನ ಇದ್ದಾರೆ ಅವ್ರಿಗೆ, ರಿಷಭ ದೇವರಿಗೆ. ಅದರಲ್ಲಿ 9 ಜನ ಸನ್ಯಾಸಿಯಾಗಿ ಹೋಗ್ಬಿಡ್ತಾರೆ. ಏನಕ್ಕೆ ಆ ಥರ ಸನ್ಯಾಸಿಯಾಗಿ ಹೋಗ್ತಾರೆ? ಅವರು ಜನ ಕಲ್ಯಾಣಕ್ಕೋಸ್ಕರ ಅವರು ಎಲ್ಲ ತ್ಯಾಗ ಮಾಡಿ ಸನ್ಯಾಸಿಗೆ ಆಗೋಗ್ಬಿಡ್ತಾರೆ. ಮತ್ತು 11 ಜನ ಕ್ಷತ್ರಿಯರಾಗಿರ್ತಾರೆ, ಅವರು ಈ ಭೂಮಂಡಲನ ಆಳ್ತಾ ಇರ್ತಾರೆ. ಮತ್ತು 80 ಬ್ರಾಹ್ಮಣರಾಗಿ ಗೃಹಸ್ಥ ಒಂದು ಆಶ್ರಮದ ಪರಿಪಾಲನೆ ಮಾಡ್ತಾರೆ. ಕಡಿಮೆ ಹರೇ ಕೃಷ್ಣ. ಸೊ 100 ಜನದಲ್ಲಿ 9 ಸನ್ಯಾಸಿ, 11 ಜನ ಕ್ಷತ್ರಿಯರು ಮತ್ತು 80 ಜನ ಅವರು ಗೃಹಸ್ಥರಾಗಿ ಇರುತ್ತಾರೆ. ಇವರು ಈಗ ರಿಷಭ ದೇವರು ಅವರು 100 ವರ್ಷ
ಹಾಲಾದ್ಮೇಲೆ ಅದೆಲ್ಲ ಅವರು ಮಕ್ಕಳಿಗೆ ಕೊಟ್ಬಿಟ್ಟು ಅದಕ್ಕೆ ಮುಂಚಿನ ಒಂದು ಈ ಥರ ಒಂದು ಸತ್ಯ ಮಾಡ್ತಾ ಇರ್ತಾರೆ. ಅವರು ಯೇಸು ದೇವರಿಂದ ಒಂದು ಉಪದೇಶಗಳಿಂದ ಭಾಗವತದಲ್ಲಿ ಒಂದು ಸೆಕ್ಷನ್ ಇದೆ. ಅವರು ಹೇಳ್ತಾರೆ ಅದರಲ್ಲಿ ನೀವೆಲ್ಲ ನಿವೃತ್ತರ ಆಗಬೇಕು ಅಂತ ಉಪದೇಶ ಮಾಡ್ತಾ ಇರ್ತಾರೆ. ಈ ಮನುಷ್ಯ ಜನ್ಮ ಅಂತ ದುರ್ಲಭವಾದದ್ದು ಒಂದು. ಈ ಮನುಷ್ಯ ಜನ್ಮത്തെ ಇಂದ್ರಿಯ ತೃಪ್ತಿಗೋಸ್ಕರ ನಾವು ಬೆಳೆಸಬಾರ್ದು. ಈ ಮನುಷ್ಯ ಜನ್ಮ ಅಂದು ಭಗವಾನ್ ಸೇವೆ ಮಾಡೋಕ್ಕೆ ಕೊಟ್ಟಿರ್ತಾರೆ. ಇದನ್ನು ನಾವು ಇಂದ್ರಿಯ ತೃಪ್ತಿಗೆ ಬೆಳೆಸಬಾರ್ದು. ಇದೊಂದು ದಿವ್ಯವಾದ ತಪಸ್ಸು ಮಾಡೋಕ್ಕೆ ನಾವು ಯೂಸ್ ಮಾಡಬೇಕಾಗಿತ್ತು. ಈ ಥರ ಒಂದು ಆಧ್ಯಾತ್ಮಿಕ ಆನಂದ ನಿಮಗೆ ದೊರಕುತ್ತೆ. ಈ ಥರ ನೀವು ಒಂದು ತಪಸ್ಸು ಮಾಡಿದ್ರೆ ನೀವು ಸಿದ್ಧಿ ಸಿಗುತ್ತೆ, ಆಮೇಲೆ ಬ್ರಹ್ಮ ಸೌಖ್ಯವಿರುತ್ತೆ, ಆಧ್ಯಾತ್ಮಿಕ ಆನಂದ ದೊರಕುತ್ತೆ. ಇಂದ್ರಿಯ ಸುಖ ಒಂದು ಪ್ರಾಣಿ ಪಕ್ಷಿಗಳಿಗೂ ಕೂಡ ದೊರಕುತ್ತೆ, ಹಂದಿ ನಾಯಿಗಳಿಗೂ ದೊರಕುತ್ತೆ. ಈ ಇಂದ್ರಿಯ ತೃಪ್ತಿಗೋಸ್ಕರ ನಾವು ಕಷ್ಟಪಡಬಾರ್ದು. ಈ ದಿವ್ಯವಾದ ತಪಸ್ಸು ಮಾಡಿ ಆಧ್ಯಾತ್ಮಿಕ ಉನ್ನತಿ ಬೆಳೆಸಬೇಕು. ಈ ಥರ ಅವರ ಉಪದೇಶಗಳೆಲ್ಲ ತಮ್ಮ ಮಕ್ಕಳಿಗೆ ಕೊಡ್ತಾರೆ. ಸೊ ಮಕ್ಕಳು ಕೊಟ್ಬಿಟ್ಟು ಅವರು ಲೀಲೆಯನ್ನು ಸಂಪೂರ್ಣ ಮಾಡಿ ಅವರು ಹಾಗೆ ಮುಂದೆ ಹೋಗ್ತಾರೆ. ಆಮೇಲೆ ಏನಾಗುತ್ತೆ, ಆ ರಾಜ್ಯದಿಂದ ಭರತ ಮಹಾರಾಜರದ್ದು ಕೊಟ್ಬಿಡ್ತಾರೆ. ಸೊ ಅವರೇ ಹಿರಿಯ ಮಗನಾಗಿರುವಾಗ ಅವ್ರಿಗೆ ಆ ರಾಜ್ಯ ಕೊಟ್ಬಿಟ್ಟು ಈ ಭರತ ಮಹಾರಾಜರು ಈ ರಾಜ್ಯದಿಂದ ಆಳ್ತಾ ಇದ್ರು. ಸೊ ಇದು ನಾವು ನಮ್ಮ ವೇದ ಕ್ಲಾಸಲ್ಲಿ ನೋಡಿದರೆ ವರ್ಣಾಶ್ರಮ ಧರ್ಮ ಅಂತ ಹೇಳ್ತಾರೆ. ವರ್ಣಾಶ್ರಮ ಧರ್ಮ ಅಂದರೆ 4 ವರ್ಣಗಳಿದೆ, ಆಶ್ರಮಗಳು 4 ಇದೆ. ವರ್ಣ ಅಂದರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಮತ್ತು ಆಶ್ರಮಗಳಂದರೆ ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ. ಈ ಥರ ಇದೆರಡು ಮಿಕ್ಸ್ ಆಗಿ ನಮ್ಗೆ ಹೇಳ್ತಾರೆ ವರ್ಣಾಶ್ರಮ ಅಂತ. ಈಗ ವರ್ಣಾಶ್ರಮದಲ್ಲಿ ನೋಡಿದ್ರೆ, ಆಶ್ರಮದಲ್ಲಿ ನೋಡಿದರೆ ಮೊದಲು ಒಂದು 20-25 ವರ್ಷ ಬ್ರಹ್ಮಚಾರ್ಯನ ಬಾಳು ಮಾಡಬೇಕು. ಆಮೇಲೆ ಕೆಲವೊಬ್ಬರು ಬ್ರಹ್ಮಚಾರಿ, ನೆಕ್ಸ್ಟ್ಗೆ ಬ್ರಹ್ಮಚಾರಿ ಅಂತ ಹೇಳ್ತಾರೆ. ಕೆಲವೊಬ್ಬರು ಮದುವೆ ಮಾಡಿಕೊಂಡು ಗೃಹಸ್ಥರಾಗಿ ಹೋಗ್ತಾರೆ. ಈ ಥರವಾಗಿ ಮುಂದೆ 50 ವರ್ಷ ಆದಮೇಲೆ ಅವರು ವಾನಪ್ರಸ್ಥ ಹೋಗ್ತಾರೆ. ವಾನಪ್ರಸ್ಥ ಅಂದರೆ ಈ ತೀರ್ಥಸ್ಥಳಗಳಿಗೆಲ್ಲ ಹೋಗಿ ಅಲ್ಲಿ ನಾವು ಈ ಥರ ಭಗವದ್ಗೀತೆಯನ್ನು ಶ್ರವಣ ಮಾಡಬೇಕು, ಅವ್ರ ಭಕ್ತರಿಗೆ ಸೇವೆ ಮಾಡೋಕ್ಕೆ, ಮತ್ತು ಯಾವುದೊಂದು ಟೆಂಪಲಲ್ಲಿದ್ದು ಅಲ್ಲಿ ಭಗವಾನಿಗೆ ಸೇವೆ ಮಾಡೋದು, ಇದು ವಾನಪ್ರಸ್ಥ ಹೇಳ್ತಾರೆ. ಆಮೇಲೆ ಸನ್ಯಾಸಿ, ಅದು ಕೆಲವೊಬ್ಬರು ಸನ್ಯಾಸಿ ತಗೊಂಡು ಸನ್ಯಾಸಾಗಿ ಇರ್ತಾರೆ. ಸೊ ಎಲ್ಲರೂ ಒಂದು ಸೂಕ್ತವಾದ ಸಮಯ ಬಂದಾಗ ಅವರು ನಿವೃತ್ತರಾಗಬೇಕು. ಸಾವಿರ ತನಕ ಕತ್ತೆ ಥರ ದುಡಿಬಾರ್ದು. ಒಂದು 50 ವರ್ಷ ತನಕ ದುಡಿಬೇಕು. ಆಮೇಲೆ ನಾವು ಭಗವಾನ್ ಸೇವೆಯಲ್ಲಿ ನಿರತರಾಗಬೇಕು. ಇದು ಮನುಸ್ಮೃತಿಯಲ್ಲಿ ಹೇಳ್ತಾರೆ, ಪಂಚಸೋತ್ರಂ ವನಂ ಪ್ರಜೆ. ಪಂಚಸೋತ್ರಂ ವನಂ ಪ್ರಜೆ ಅಂದರೆ ಒಬ್ಬರು 50 ವರ್ಷ ಆಗಿದ್ರೆ ಆದಮೇಲೆ ಕಾಡಿಗೆ ಹೋಗಿ ತಪಸ್ಸೆ ಮಾಡಬೇಕು. ಟ್ರಿಪ್ ಥರ ಹೋಗೋದಿಲ್ಲ. 50 ವರ್ಷ ಆಗಿದೆ, ನಾನು ರಿಟೈರ್ಡ್ ಆಗಿದ್ದೀನಿ, ನಾನು ಟ್ರಿಪ್ ಹೋಗ್ತೀನಿ, ಆ ಥರ ಇಲ್ಲ. ಇದು ತಪಸ್ಸೆ ಮಾಡೋಕ್ಕೆ ಹೋಗಬೇಕು. ಇದೇ ಥರ ಭರತ ಮಹಾರಾಜರು ಮಾಡಿದ್ದಾರೆ. ಅವರೀಗ ಭರತ ಮಹಾರಾಜ ಅವರೆಲ್ಲ ಇಡೀ ಭೂಮಿ ಏನಂತ ಅವರು ಮತ್ತೆ ಅವ್ರಿಗೆಲ್ಲ ಕೊಟ್ಬಿಟ್ಟು ಅವರು ಮಣಕ್ಕೆ ಹೋಗ್ತಾರೆ. ಸೊ ಎಷ್ಟು ದುಡ್ಡು ತಿನ್ನೋಕ್ಕಾಗುತ್ತೆ, ಸತ್ತ ಮೇಲೆ ಏನೂ ಬರಲ್ಲ ಜೊತೆ. ಸೊ ಅದಕ್ಕೆ ನಾವು 50 ವರ್ಷ ಆದಮೇಲೆ ಭಗವಾನ್ ಸೇವೆಯಲ್ಲಿ ನಿವೃತ್ತರಾಗಬೇಕು. ಭಗವಾನೇ ಪಡಿಬೇಕಂತ ಒಂದು ತೀವ್ರ ಇಚ್ಛೆ ಅವ್ರಿಗೆ ಇತ್ತು. ಭರತ ಮಹಾರಾಜ್ಗೆ ಭಗವಾನ್ ಪಡಿಬೇಕಂತ ತೀವ್ರ ಇಚ್ಛೆ ಇತ್ತು. ಅದಕ್ಕೋಸ್ಕರನೇ ಅವರು ಕಾಡಿಗೆ ಹೋಗ್ತಾರೆ, ಅಲ್ಲಿ ಧ್ಯಾನ ಮಾಡ್ತಾ ಇರ್ತಾರೆ ಡೈಲಿ. ಸೊ ಈ ಥರ ತಪಸ್ಸೆ ಮಾಡುವಾಗ ತುಂಬ ಅದ್ಭುತ ಆನಂದ ಅನುಭವ ಅಂತೂ ಅವ್ರಿಗೆ ಆಗ್ತಾ ಇತ್ತು. ಅವ್ರದ್ದು ಈಗ ನಾವು ಶಿಷ್ಟಾಶ್ರಮ ನೋಡಿದರೆ ಅದಕ್ಕೆ ಬರುತ್ತೆ, ಕಣ್ಣಲ್ಲಿ ನೀರು ಬರ್ತಾ ಇರೋದು, ಮತ್ತು ರೋಮಾಂಚನ ಆಗ್ತಾ ಇರೋದು, ಆಮೇಲೆ ಒಂದು
ಮಾತಾಡೋಕ್ಕೆ ಒಂದು ಬರ್ತಾ ಇರೋದಿಲ್ಲ. ಆ ಥರ ಒಂದು ಅನುಭವ ಎಲ್ಲ ಅವ್ರಿಗೆ ಸಿಗ್ತಾ ಇತ್ತು. ಯಾಕೆಂದರೆ ನೀವು ಇದರಲ್ಲಿ ನೋಡಿದ್ರೆ ಭರತ ಮಹಾರಾಜರು ಸಮಾಧಿ ಸ್ಟೇಜ್, ಭಕ್ತಿ ಸ್ಟೇಜ್ 9 ಸ್ಟೇಜ್ ಇದೆ, ಅದರಲ್ಲಿ ಸಮಾಧಿ ಇದರಲ್ಲಿ ಅವರು ಇರ್ತಾರೆ ಸ್ಟೇಜಲ್ಲಿ. ಆ ಥರ ಟೈಮಲ್ಲಿ ಒಂದು ದಿವಸ ಅವರು ಸ್ನಾನ ಮಾಡೋಕ್ಕೆ ಗಂಡಗಿ ನದಿ ಎಲ್ಲಿದೆ ಗೊತ್ತಿದೆಯಾ? ಗಂಡಗಿ ನದಿ ನೇಪಾಳಲ್ಲಿದೆ. ಸೊ ಗಂಡಗಿ ನದಿ ನೇಪಾಳದಲ್ಲಿದೆ. ಸೊ ಆ ನೇಪಾಳದಲ್ಲಿ ಇರೋದ ಒಂದು ಗಂಡಗಿ ನದಿ, ಅಲ್ಲಿ ಸ್ನಾನ ಮಾಡಿ ಡೈಲಿ ಅವರು ಆ ಥರ ಒಂದು ತಪಸ್ಸನ್ನು ಮಾಡ್ತಾ ಇರ್ತಾರೆ. ಸೊ ಗಂಡಗಿ ನದಿ ಅಲ್ಲಿ ಹೋಗಿ ಸ್ನಾನ ಮಾಡಿ, ಆಮೇಲೆ ಅವರು ಅಕ್ಕಿಯನ್ನೆಲ್ಲ ಮಾಡಿ ಪೂಜೆ ಎಲ್ಲ ಮಾಡಿ ಅವರು ಎತ್ತಾದರು. ಸೊ ಒಂದು ದಿವಸ ಆ ಥರ ಸ್ನಾನ ಮಾಡಿ ಬರೋ ಟೈಮಲ್ಲಿ ಅಲ್ಲಿ ಒಂದು ಜಿಂಕೆಯನ್ನೇ ನೋಡ್ತಾರೆ. ಸೊ ಒಂದು ಜಿಂಕೆ ಗರ್ಭವತಿಯಾಗಿ ಇರ್ತಾ ಇರುತ್ತೆ. ಸೊ ಅದರಲ್ಲಿ ಆ ಜಿಂಕೆ ಒಂದು ಕೂಟದ ಜೊತೆ ಇರುತ್ತೆ. ಆ ಗರ್ಭವತಿ ಮಾತ್ರ ನೀರು ಬೇಕಂತ ಗಂಡಗಿ ನದಿ ಹತ್ರ ಬಂದು ಆ ನೀರನ್ನೇ ಸ್ವಲ್ಪ ಕುಡಿತಾ ಇರುತ್ತೆ. ಆ ಟೈಮಲ್ಲಿ ಏನಾಗ್ತಾ ಇದ್ರೆ ಅಂದರೆ ಅಲ್ಲಿ ಒಂದು ಸಿಂಹ ಗರ್ಜನೆನ ಕೇಳ್ತಾ ಇರುತ್ತೆ. ಸೊ ಯಾವುದೋ ಒಂದು ಸಿಂಹ ಗರ್ಜನೆ ಮಾಡ್ತಾ ಇರುತ್ತೆ. ಆ ಗರ್ಜನೆಗೋಸ್ಕರ ಭಯಭೀತಲಾಗಿ ಆ ಗರ್ಭವತಿ ಜಿಂಕೆ ಅಂತ ನದಿಯನ್ನು ದಾಟಲಾಗುತ್ತೆ. ಆ ಟೈಮಲ್ಲಿ ಏನಾಗ್ತಾ ಇದೆ, ಆ ಜಿಂಕೆ ಮರಿಯನ್ನು ನೀರಲ್ಲಿ ಬಿಟ್ಬಿಡುತ್ತೆ. ಅಲ್ಲೇ ಡೆಲಿವರಿ ಆಗುತ್ತೆ. ಅದು ಆ ಕಡೆ ಹೋಗಿ ಮತ್ತೆ ಒಂದು ಗುಹೆ ಒಳಗಡೆ ಹೋಗಿ ಹಂಗೆ ಅದು ಹೋಗುತ್ತೆ. ಸೊ ಈ ಒಂದು ಸಮಯದಲ್ಲಿ ಭರತ ಮಹಾರಾಜರು ಅದನ್ನೇ ನೋಡ್ತಾ ಇದ್ರು. ಸೊ ಅದನ್ನು ನೋಡಿ ಅವರಿಗೆ ಒಂದು ಏನಪ್ಪ ಈ ಥರ ಆಗಿದೆ, ಜಿಂಕೆ ಮರಿಯನ್ನು ನಾವು ಏನು ಮಾಡಬೇಕು ಅಂತ ಅಂದ್ಕೊಂಡು ಆ ಜಿಂಕೆಯನ್ನು ಅವರು ತನ್ನ ಆಸನ ಅಂತ ಕರ್ಕೊಂಡು ಹೋಗ್ತಾ ಇದ್ರು. ಈ ಥರ ಒಂದು ಜಿಂಕೆ ಮರಿಯನ್ನು ಅವರು ತನ್ನ ಆಸನದಲ್ಲಿ ತಗೊಂಡು ಹೋಗ್ತಾ ಇದ್ರು ಭರತ ಮಹಾರಾಜರು. ಅಲ್ಲಿ ಹೋಗಿ ಆ ಜಿಂಕೆಗೆ ಬೇಕಾಗಿರೋ ಎಲ್ಲ ಅವ್ರು ಮಾಡ್ತಾ ಇದ್ರು. ಸೊ ಇದೇ ಆ ಸಿಂಹ ಮತ್ತು ಭರತ ಮಹಾರಾಜರು ಜಿಂಕೆ. ಸೊ ಇದು ನೋಡ್ಬೋದು. ಸೊ ಆ ಥರ ಆ ಜಿಂಕೆಯನ್ನು ಅವರು ಆಶ್ರಮಕ್ಕೆ ತೊಗೊಂಡೋಗಿ ಅದಕ್ಕೆ ಏನೇನು ಬೇಕಾಗಿತ್ತು, ಅದಕ್ಕೆ ಹುಲ್ಲು ಕೊಡೋದು, ನೀರು ಕೊಡೋದು, ಅದನ್ನು ಆಟ ಆಡಿಸೋದು, ಆ ಥರ ಅವರು ನೋಡ್ಕೊಳ್ತಾ ಇರ್ತಾರೆ ಭರತ ಮಹಾರಾಜ. ಸೊ ಅವರು ಈ ಥರ ಮಾಡ್ತಾ ಇದ್ರು. ಇದರಲ್ಲಿ ಏನು ತಪ್ಪಿದೆಯಾ ನಿಮ್ಮ ಪ್ರಕಾರ? ಅಟ್ಯಾಚ್ಮೆಂಟ್ ತಪ್ಪಿದೆ, ಅಟ್ಯಾಚ್ ಆಗಿದೆ. ಮುಂದೆ ಕರ್ತವ್ಯ ಬಿಟ್ಟು ಇದಕ್ಕೆ ಬಂದ್ಬಿಡ್ತಾರೆ. ಸೊ ಆ ಜಿಂಕೆನ ನೋಡ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ. ಆ ಜಿಂಕೆನ ಒಂದು ಕಂಪ್ಯಾಷನ್ ಡಿವೋಟಿಸ್ ಆಗಿರ್ತಾರೆ, ಅವ್ರಿಗೆ ಒಂದು ಇರುತ್ತೆ. ಅದರಿಂದ ಅವರು ಆ ಜಿಂಕೆನ ನೋಡಿದ್ರು ಓಕೆ. ಬಟ್ ಇದರಲ್ಲಿ ಆ ಜಿಂಕೆ ಎಂದು ಅವರು ಒಂದು ಡಿಸ್ಟ್ರಾಕ್ಷನ್ ಥರ ಆಯಿತು ಅವ್ರಿಗೆ. ಈ ಜಿಂಕೆ ಒಂದು ಡಿಸ್ಟ್ರಾಕ್ಷನ್ ಆಗಿ ಅವ್ರದ್ದು ಧ್ಯಾನ ಅಂತ ಭ್ರಷ್ಟವಾಗ್ತಾ ಇತ್ತು. ಅದೇ ಪ್ರಾಬ್ಲಮ್. ಸೊ ಅವ್ರ ಧ್ಯಾನ ಅಂತ ಭ್ರಷ್ಟವಾಗ್ತಾ ಇತ್ತು. ಸೊ ಅವ್ರದ್ದು ಸಮಾಧಿ ಮುರಿದೋಗಿತ್ತು. ನಮ್ಮ ಜೀವನದಲ್ಲಿನೂ ಈ ಥರ ಒಂದು ಡಿಸ್ಟ್ರಾಕ್ಷನ್ ಬರ್ತಾ ಇರುತ್ತೆ. ಯಾವ್ದಾದಿದೆ? ತುಂಬ ಇದೆ. ಎಕ್ಸಾಂಪಲ್ ಏನೋ ಹೇಳಿ. ಮೊಬೈಲ್ ಫೋನ್ ಕರೆಕ್ಟಾ? ನಾವು ಜಪ ಮಾಡುವಾಗ ಒಂದು ವಾಟ್ಸಪ್ಪಲ್ಲಿ ಮೆಸೇಜ್ ಬರುತ್ತೆ, ಕಾಲ್ ಬರುತ್ತೆ, ಕರೆಕ್ಟಾ? ಒಂದೊಂದು ದಿವಸ ಕೂತ್ಕೊಂಡು ರೀಲ್ಸ್ ಹಂಗೆ ಹೋಗ್ತಾ ಇರ್ತೀವಿ. 2 ಗಂಟೆ 3 ಗಂಟೆ ಹಂಗೆ ಟೈಮ್ ಹೋಗೋದು ನಮ್ಗೆ ಗೊತ್ತಿರಲ್ಲ. ನೀವು ಮೊಬೈಲ್ ಸೆಟ್ಟಿಂಗ್ಸಲ್ಲಿ ಹೋಗಿ ನೋಡಿದ್ರೆ ಯಾವ ಆ್ಯಪ್ ಎಷ್ಟು ಟೈಮ್ ಯೂಸ್ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ಈ ಥರ ನಮ್ಮ ಒಂದು ಈ ಲೈಫಲ್ಲಿನೂ ತುಂಬ ಡಿಸ್ಟ್ರಾಕ್ಷನ್ ಬರ್ತಾ ಇರುತ್ತೆ. ಅದು ಮೊಬೈಲ್ ಆಗಲಿ, ಯಾವುದೋ ಒಂದು ಮನೆ ಆಗಲಿ, ಆಫೀಸ್ ಆಗಲಿ, ಕೆಲಸ ಆಗಲಿ, ಇದು ಹಣ ಸಂಪಾದನೆ ಆಗಲಿ, ಇದೆಲ್ಲ ಒಂದು ಡಿಸ್ಟ್ರಾಕ್ಷನ್. ಜಿಂಕೆ ಮರಿ ಮೇಲೆ ಅವರು ಆಸಕ್ತರಾಗಿ ಧ್ಯಾನನ ಭಂಗ ಮಾಡಿಕೊಂಡ್ರು. ಅದೇ ಅವರು ಮಾಡಿದ ತಪ್ಪು. ಸೊ ಅವರು ಸ್ವಲ್ಪ ಎಚ್ಚರಿಕೆಯಾಗಿ ಇರಬೇಕಾಯಿತು. ಸೊ ಭರತ ಮಹಾರಾಜರು
ಒಂದು ಸ್ಮಾಲ್ ಮಿಸ್ಟೇಕ್ನ ಮಾಡಿದರು. ಅದು ಏನಂದರೆ, ನಾನೇ ಜಿಂಕೆಗೆ ಕಾಪಾಡಬೇಕು, ನನ್ನ ಬಿಟ್ಟ ಬೇರೆ ಯಾರೂ ಇಲ್ಲ ಇಲ್ಲಿ, ನಾನೇ ಜಿಂಕೆನ ಕಾಪಾಡಬೇಕು. ಅವ್ರಿಗೊಂದು ಕ್ಷತ್ರಿಯ ಸ್ವಭಾವ ಬಂತು. ಈಗ ಕ್ಷತ್ರಿಯ ಸ್ವಭಾವ ಅಂದರೆ ಅವ್ರಿಗೆ ಏನು ಎಲ್ಲರೇನು ಕಾಪಾಡಬೇಕು, ಅದೇ ಕ್ಷತ್ರಿಯ ಸ್ವಭಾವ. ಸೊ ಅದೇ ಸ್ವಭಾವ ಅವರು ಈ ಜಿಂಕೆ ಮೇಲೆ ಅವ್ರಿಗೆ ಬಂತು. ಅದಕ್ಕೆ ಅವ್ರು ಏನು ಮಾಡಿದ್ರು, ಈ ಜಿಂಕೆಯನ್ನು ತನ್ನ ಆಶ್ರಮದಲ್ಲಿ ಇಟ್ಕೊಂಡ್ರು. ಈ ಥರ ಆಗಿ ಆಧ್ಯಾತ್ಮಿಕ ಜೀವನ ಕೂಡ ಅವರು ಬಿಟ್ಬಿಡ್ತಾರೆ. ಅದೇ ಪ್ರಾಬ್ಲಮ್ ಆಗಿದೆ. ಜಿಂಕೆನ ನೋಡ್ಕೊಳ್ಳೋದು ಏನು ತೊಂದರೆ ಇಲ್ಲ, ಆತ್ಮಿಕ ಜೀವದ ವ್ಯಕ್ತಿದಲ್ಲಿ ಅವರು ಇದು ಮಾಡ್ತಾ ಇರೋದೇ ತಪ್ಪು. ಸೊ ಕಾಸ್ಟ್ ಆಫ್ ಸ್ಪಿರಿಚುವಲ್ ಲೈಫ್ಗೆ ಒಬ್ಬರಿಂದ ಒಂದು ಭಕ್ತಿನ ಬಿಟ್ಟು ಆ ಜಿಂಕೆ ನೋಡ್ಕೊಳ್ತಾ ಇರೋದು ಪ್ರಾಬ್ಲಮ್ ಆಗಿತ್ತು. ಸೊ ಅವರು ಜಿಂಕೆನ ನೋಡಿಕೊಂಡು ಸ್ವಲ್ಪ ದಿವಸ ಇಟ್ಕೊಂಡು ಆಮೇಲೆ ಮತ್ತೆ ಜಿಂಕೆ ಕೂಟದಲ್ಲಿ ಬಿಟ್ಬಿಟ್ರೆ ಅವ್ರಿಗೆ ಏನು ಪ್ರಾಬ್ಲಮ್ ಬಂದಿರಲ್ಲ. ಅದು ಜಿಂಕೆ ತಾನೇ ಕಾಪಾಡಬೇಕು, ಬೇರೆ ಯಾರು ಇಲ್ಲ ಅಂತ ಅಂದ್ಕೊಂಡು ಈ ಥರ ಅವರು ಮಾಡಿದ್ದಾರೆ. ಸೊ ಅವರು ಅದೇ ಆವಾಗಲೇ ಬಿಡಬೇಕಾಯಿತು. ಸ್ವಲ್ಪ ದಿವಸ ಆದಮೇಲೆ ಅದೇ ಮತ್ತೆ ಬೇರೆ ಎಲ್ಲೋ ಬಿಡಬೇಕಾಯಿತು. ಬಟ್ ಅವರು ಆಶ್ರಮದಲ್ಲಿ ಇಟ್ಕೊಂಡಿದ್ದಾರೆ. ಆ ಟೈಮಲ್ಲಿ ತಾನೇ ಆ ಜಿಂಕೆಗೆ ರಕ್ಷಕ ಅಂತ ಒಂದು ಅಹಂಕಾರ ಅವ್ರಿಗಿತ್ತು. ತಾನೇ ನೋಡ್ಕೊಳ್ಬೇಕು, ಬೇರೆ ಯಾರೂ ಇಲ್ಲ ಅಂತ ಒಂದು ಅಹಂಕಾರ ಇತ್ತು. ಅದೇ ಅವ್ರಿಗೆ ಪ್ರಾಬ್ಲಮ್ ಆಗಿತ್ತು. ಸೊ ಈ ಥರ ಇರೋ ಟೈಮಲ್ಲಿ ಅವರು ಡೈಲಿ ಅವರು ಜಾಗದಲ್ಲಿ ಮಾಡ್ತಾಯಿದ್ರು. ಆ ಟೈಮಲ್ಲಿ ಜಿಂಕೆ ಆ ಥರ ಬಂದು ಕೂತ್ಕೊಳ್ಳುತ್ತೆ. ಅವ್ರು ಮಲ್ಗೋ ಟೈಮಲ್ಲಿ ಅವ್ರ ಮೇಲ್ಗಡೆ ಮಲ್ಕೊಳ್ಳುತ್ತೆ. ಆಮೇಲೆ ಅವರು ಬೇಗ ನಗ್ತಾ ಇರುತ್ತೆ. ಆಮೇಲೆ ಅವರ ಜಿಂಕೆ ಜೊತೆ ಆಟ ಆಡ್ತಾ ಇರುತ್ತೆ. ಆ ಥರ ಅವರು ಯಾಗ ಮಾಡೋಕ್ಕೆ ಇಟ್ಟರೆ ವಸ್ತುಗಳಿಂದ ಬಾಯಿಗೆ ಇಡ್ತಾ ಇರುತ್ತೆ ಆ ಜಿಂಕೆ. ಸೊ ಈ ಥರ ಒಂದು ಪ್ರಾಬ್ಲಮ್ ಅವ್ರಿಗೆ ಇತ್ತು. ಸೊ ಆ ಥರ ಇರೋ ಟೈಮಲ್ಲಿ ಒಂದು ದಿವಸ ಏನಾಗುತ್ತೆ, ಆ ಜಿಂಕೆ ಬೆಳಗ್ಗೆ ಹೋಗಿ ಸಂಜೆಗೆ ತನಕ ಬಂದಿಲ್ಲ. ಮತ್ತೆ ಆವಾಗ ಅವರು ಭರತ ಮಹಾರಾಜ ಏನು ಮಾಡ್ತಾ ಇರ್ತಾರೆ, ಅವರು ಎಲ್ಲ ಕಡೆನೂ ಹೋಗಿ ಎಲ್ಲಿ ಇದೆ ಅಂತ ನೋಡ್ತಾ ಇರ್ತಾರೆ ಜಿಂಕೆನ. ಸೊ ಆವಾಗ ನೋಡಿ ಸಾಕಾಗಿ ಒಂದು ದಿವಸ ಏನಾಗುತ್ತೆ, ಅವರು ಯಾವುದೋ ಒಂದು ಹಳ್ಳದಲ್ಲಿ ಕೆಳಗಡೆ ಬಿಡ್ತಾರೆ. ಸೊ ಹಳ್ಳದಲ್ಲಿ ಹೋಗಿ ಕೆಳಗಡೆ ಬಿಟ್ಬಿಡ್ತಾರೆ. ಆಮೇಲೆ ಅವ್ರಿಗೆ ಒಂದು ಜಿಂಕೆ ಎಲ್ಲಿ ಹೋಗಿದೆ ಅಂತ ಒಂದು ಅವರೆಲ್ಲ ಮರಗೆಲ್ಲ ಕೇಳ್ತಾರೆ, ಜಿಂಕೆ ನೋಡಿದ್ದೀರಾ, ನನ್ನ ಜಿಂಕೆ ನೋಡಿದ್ದೀರಾ? ಆಮೇಲೆ ಚಂದ್ರ, ನನ್ನ ಜಿಂಕೆನೇ ನೋಡಿದ್ದೀರಾ, ನೀವು ಕಳ್ಕೊಂಡಿದ್ದೀರಾ? ಯಾಕೆಂದರೆ ನಾವು ಚಂದ್ರದಲ್ಲಿ ನೋಡಿದ್ರೆ ಒಂದು ಸ್ಕೆಚ್ ಥರ ಇರುತ್ತೆ, ಯಾವುದೋ ಒಂದು ಜಿಂಕೆ ಥರನೋ ಇಲ್ಲೋ ಒಂದು ರ್ಯಾಬಿಟ್ ಥರ ಒಂದು ಇರುತ್ತೆ. ಅದಕ್ಕೆ ಅವರು ಚಂದ್ರದೆಲ್ಲ ಕೇಳಿ ಆಮೇಲೆ ಅವ್ರಿಗೆ ಏನಾಗುತ್ತೆ ಅಂದರೆ, ಒಂದು ಇದರಲ್ಲಿ ಅವ್ರಿಗೆ ಸಾವು ಬರ್ತಾ ಇರುತ್ತೆ ಭರತ ಮಹಾರಾಜರು. ಆ ಟೈಮಲ್ಲಿ ಆ ಜಿಂಕೆ ಅವರು ಮುಂದೆ ಕಾಣಿಸ್ತಾ ಇರ್ತಾರೆ. ಸೊ ಆ ಜಿಂಕೆಯನ್ನು ಅವರು ನೋಡಿ ಅವರು ತನ್ನ ದೇಹನ ತ್ಯಾಗ ಮಾಡ್ತಾ ಇರ್ತಾರೆ. ಈ ಪಿಕ್ಚರಲ್ಲಿ ನಾವು ನೋಡಿದರೆ ಗೊತ್ತಾಗುತ್ತೆ, ಅವರು ಜಿಂಕೆಯನ್ನು ನೋಡಿ ತನ್ನ ದೇಹನ ತ್ಯಾಗ ಮಾಡ್ತಾ ಇರ್ತಾರೆ. ಸೊ ಆವಾಗ ದೇಹ ತ್ಯಾಗ ಮಾಡಿದ್ರೆ ಏನಾಗುತ್ತೆ, ಭಗವದ್ಗೀತೆಯಲ್ಲಿ ಕೃಷ್ಣರು ಏನು ಹೇಳಿದ್ದಾರೆ, 2.40 8.6. ಸೊ ನಾವು ಇನ್ನೂ ಬಂದಿಲ್ಲ, ನಾವು 7ನೇ ಅಧ್ಯಾಯದಲ್ಲಿ ಇದ್ವಿ. 8ನೇ ಅಧ್ಯಾಯದಲ್ಲಿ ಪ್ರಭುಜಿ ಹೇಳ್ತಾರೆ ಮುಂದೆ ಹೋಗೋಕ್ಕಿಂತ. ಆ ಟೈಮಲ್ಲಿ ಅದರಲ್ಲಿ 8.6 ಕೃಷ್ಣರು ಹೇಳ್ತಾ ಇದ್ದಾರೆ, ಯಂ ವಾರಿ ಸ್ಮರನ್ ಪಾವಂ ತುಜತಂತೆ ಕಲೇವರಂ ತಂ ಯೇ ವೈತಿ ಕೌಂತೇಯ ಸದಾ ತದ್ಭಾವ ಭಾವಿತ. ಅನುವಾದ 8.6. ಕುಂತಿಯ ಮಗನಾದ ಅರ್ಜುನನೇ, ವ್ಯಕ್ತಿಯ ತನ್ನ ದೇಹವನ್ನು ಬಿಡುವಾಗ ಯಾವ ಭಾವವನ್ನು ಸ್ಮರಿಸುವವನೇ ಅದೇ ಭಾವವನ್ನು ನಿಶ್ಚಯವಾಗಿಯೂ ಪಡೆಯುವವನು. ಸೊ ಇದರಲ್ಲಿ ಕೃಷ್ಣನ್ ಹೇಳ್ತಾನೆ, ಯಾರು ಒಬ್ಬರು ಸಾಯದ ಸಮಯದಲ್ಲಿ ಯಾವ ಭಾವನೆಯನ್ನು ಬೆಳೆಸ್ತಾರೆ ಅದೇ ದೇಹ ಅವ್ರಿಗೆ ಸಿಗುತ್ತೆ. ಈಗ ಭರತ ಮಹಾರಾಜರು ಏನು ಮಾಡಿದ್ದಾರೆ, ಅವರು ಜಿಂಕೆಯಿಂದ ಸ್ಮರಣೆ ಮಾಡಿ ಅವ್ರ ದೇಹದ ಬಿಟ್ಟಿದ್ದಾರೆ. ಆ ಟೈಮಲ್ಲಿ ಅವರು ಈಗ ಏನಾಗುತ್ತೆ, ಅವರು ಮುಂದಿನ ಜನ್ಮದಲ್ಲಿ ಅವರು ಜಿಂಕೆಯಾಗಿ ಮತ್ತೆ ದೇಹ ಸಿಗುತ್ತೆ ಅವ್ರಿಗೆ.
ಸೊ ಅದಕ್ಕೆ ನಾವು ಸಾವದ ಸಮಯದಲ್ಲಿ ಭಗವನ್ನೇ ನೆನೆಸ್ಕೊಳ್ಬೇಕು, ಇಲ್ಲಾಂದರೆ ನಮಗೆ ಆ ಥರ ಒಂದು ಜನ್ಮ ಸಿಗುತ್ತೆ. ಸೊ ಇದು ಭಗವದ್ಗೀತೆ ಕೃಷ್ಣರು ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟು, ಈಗ ಇಷ್ಟು ತನಕ ಅವರು ಇಷ್ಟು ಒಂದು ಇಂಡಿಯಾ ಮಾತ್ರ ಅಲ್ಲ, ಪಾಕಿಸ್ತಾನ, ನೇಪಾಳ, ಭೂಟಾನ್, ಅಮೆರಿಕ, ಜಪಾನ್ ಎಲ್ಲ ಸೇರಿಸಿ ಇಡೀ ಭೂಮಂಡಲೇ ಅವರು ಆಳ್ತಾ ಇದ್ರು. ಆ ಭೂಮಂಡಲಗಳೇ ಬಿಟ್ಟಿದ್ದಾರೆ ಅಷ್ಟು ಒಂದು ಆಸಕ್ತಿನ ಈಗ ಒಂದು PhD ಮಾಡಿರ್ತೀವಿ, ನಾವು ಸೆತ್ತು ಹೋಗ್ತೀವಿ, ಆದಮೇಲೆ ಮತ್ತೆ ನಾವು ABCD ಇಂದ ಸ್ಟಾರ್ಟ್ ಮಾಡಬೇಕು. ನಾನು ಆಲ್ರೆಡಿ PhD ಮಾಡಿದ್ದೀನಿ, ನನ್ನ ಸರ್ಟಿಫಿಕೇಟ್ ಇದೆ ಅಂತ ಮತ್ತೆ ಮುಂದೆ ಜನ್ಮಲ್ಲಿ ನಾವು ಹೇಳೋಕ್ಕಾಗಲ್ಲ, ನಾವು ಮತ್ತೆ ABCD ಅಂತ ಸ್ಟಾರ್ಟ್ ಮಾಡಬೇಕು. ಸೊ ಅದೇ ಥರ ಇಲ್ಲಿಲ್ಲ. ಭಕ್ತಿಯಲ್ಲಿ ನಾವು ಎಷ್ಟು ಭಕ್ತಿ ಮಾಡಿರ್ತೀವಿ ಆ ಭಕ್ತಿಯಿಂದ ಮುಂದುವರಿಸ್ಬೋದು. ನಾವು ಎಷ್ಟು ಮಾಡಿದ್ರೆ ಅದರಿಂದ ನಾವು ಹಂಗೆ ಮುಂದುವರಿಸ್ಬೋದು. ಸೊ ಅದಕ್ಕೋಸ್ಕರ ಭಗವಾನದ್ದು ಚಾನ್ಸ್ ಕೊಟ್ಟಿದ್ದಾರೆ ಈ ಭರತ ಮಹಾರಾಜರಿಗೆ. ಏನಂದರೆ ಅವರು ಜಿಂಕೆಯಾಗಿ ಇದ್ರೂ ಅವ್ರಿಗೆ ಹಿಂದಿನ ಜನ್ಮದಿಂದ ಒಂದು ಜ್ಞಾಪಕ ಇತ್ತು. ಹಿಂದಿನ ಜನ್ಮದಲ್ಲಿ ಅವರು ಭರತ ಮಹಾರಾಜರಲ್ಲಿ ಇದ್ರು ಅಂದರೆ ಒಂದು ಸ್ಮರಣೆನ ಆ ಜಿಂಕೆಗೆ ಇತ್ತು. ಅದಕ್ಕೆ ನಾವು ಭಗವಾನ ಅವ್ರದ್ದು ಭಕ್ತಿನ ಮಾಡಬೇಕು. ಏನೋ ಒಂದು ರೂಪದಲ್ಲಿ, ಏನೋ ಒಂದು ವಿಷಯದಲ್ಲಿ ನಾವು ಭಗವಾನ ಅನುಗ್ರಹ ಮಾಡ್ತಾರೆ. ಅದಕ್ಕೆ ಇಲ್ಲಿ ಭಗವದ್ಗೀತೆ 2.40 ಅಲ್ಲಿ ಹೇಳ್ತಾರೆ, ಸ್ವಲ್ಪ ಅಪ್ಯಸ್ಯ ಧರ್ಮಸ್ಯ. ಸೊ ಒಂದು ಸಣ್ಣ ಸಣ್ಣ ಸೇವೆಗಿಂತಲೂ ನಮಗೂ ಅದು ಭಗವಾನ್ ನೆನಪಿಟ್ಕೊಂಡು ನಮಗೂ ಒಂದು ರೆಸಿಪ್ರೊಕೇಶನ್, ಕನ್ನಡದಲ್ಲಿ ರೆಸಿಪ್ರೊಕೇಶನ್ ಕನ್ನಡದಲ್ಲಿ ಓಕೆ, ರೆಸಿಪ್ರೊಕೇಶನ್ ಮಾಡ್ತಾರೆ ಭಗವಾನ್. ಸೊ ಅವ್ರಿಗೆ ಏನಕ್ಕೆ ಈ ಥರ ಆಗಿದೆ ಅಂದರೆ, ಅವರು ಈ ಸಾಧನೆನ ಒಬ್ಬರೇ ಒಂದಿಯಾಗಿ ಮಾಡ್ತಾ ಇದ್ರು. ಸೊ ಅವರು ವನದಲ್ಲಿ ಇದ್ದಾಗ ಅವರು ಬೇರೆ ಯಾವುದೋ ಒಂದು ಆಶ್ರಮದಲ್ಲಿ ಅವ್ರ ಜೊತೆಗೆ ಸಾಧನೆ ಮಾಡ್ತಾ ಇಲ್ಲ, ಅವರು ಒಂದಿಯಾಗಿ ಮಾಡ್ತಾ ಇದ್ರು. ಇದೊಂದು ಇಂಪಾರ್ಟೆಂಟ್ ಮಿಸ್ಟೇಕ್. ಸೊ ಅವರು ಭಕ್ತರ ಜೊತೆಗೆ ಇದ್ದರೆ ಒಂದು ಭಕ್ತರು ಇನ್ನೊಂದು ಭಕ್ತರಿಗೆ ಹೇಳ್ತಾರೆ, ಅಪ್ಪ ಈ ಥರ ಮಾಡೋದು ಸರಿ ಇಲ್ಲ, ಸ್ವಲ್ಪ ನೋಡ್ಕೊಳ್ಳಿ, ಇದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ನಾವು ಭಕ್ತಿನ ಒಂದು ಭಕ್ತರ ಸಂಘದಲ್ಲಿ ಮಾಡಬೇಕಾಯ್ತು, ಭಕ್ತರ ಸಂಘದಲ್ಲಿ ಇರಬೇಕಾಯ್ತು. ಇದು ನಾವು ಒಂದು ಇಂಪಾರ್ಟೆಂಟ್ ಲೆಸನ್ ನಾವು ಈ ಭರತ ಮಹಾರಾಜ ಸ್ಟೋರಿಯಿಂದ ನಾವು ಕಲಿಬೋದು. ಸೊ ಅವರು ಭಕ್ತರ ಸಂಘದಲ್ಲಿ ಇರಲಿಲ್ಲ, ಅದಕ್ಕೆ ಈ ಥರ ಇದಾಗಿದೆ. ಸೊ ಅವ್ರಿಗೆ ಹಿಂದಿನ ಜನ್ಮ ಸ್ಮರಣೆ ಇತ್ತು. ಸೊ ಮುಂದಿನ ಜನ್ಮದಲ್ಲಿ ಅವರು ಭಕ್ತಿಯ ಮುಂದುವರಿಸೋಕ್ಕೆ ಅವರಿಗೂ ಅವಕಾಶ ಸಿಕ್ಕಿದೆ. ಸೊ ಈ ಥರ ಒಂದು ಇರೋ ಟೈಮಲ್ಲಿ ಅವ್ರಿಗೆ ಸ್ಮರಣೆ ಇತ್ತಲ್ವಾ, ಜಿಂಕೆಯಾಗಿ ಈಗ ಹುಟ್ಟಿದ್ದಾರೆ. ಸೊ ಇದರಲ್ಲಿ ಒಂದು 4 ಇಂಪಾರ್ಟೆಂಟ್ ವಿಷಯಗಳಿದೆ. ಸೊ ಒಂದು, ಆ ಜಿಂಕೆ ಏನು ಮಾಡುತ್ತೆ ಅಂದರೆ ಸ್ವಲ್ಪ ದಿವಸ ಅದು ಅದ್ರ ಜೊತೆಗೆ ಅದು ಫ್ಯಾಮಿಲಿ ಜೊತೆಗೆ ಇರ್ತಾಯಿತ್ತು, ಕುಟುಂಬ ಜೊತೆಗೆ ಇರ್ತಾಯಿತ್ತು. ಆಮೇಲೆ ಆ ಜಿಂಕೆ ಆ ಇರೋ ಜಾಗದಲ್ಲಿ ಬಿಟ್ಟು ಅದು ಪುಳಕ ಆಶ್ರಮಕ್ಕೆ ಹೋಗುತ್ತೆ. ಪುಳಕರಿಸಿ ಇದ್ದಾರೆ, ಪುಳಕರು ಅವ್ರದ್ದು ಆಶ್ರಮ ಹತ್ರ ಹೋಗುತ್ತೆ. ಆ ಲೊಕೇಶನ್ಗೆ ಹೋಗಿ ಅದು ಈ ಭಕ್ತಿನ ಇದು ಮಾಡ್ತಾ ಇತ್ತು. ಓಕೆ, ಸೊ ಒಂದು ಅದು ನನ್ನ ಕುಟುಂಬನ ತ್ಯಾಗ ಮಾಡಿ ಅಲ್ಲಿ ಹೋಗ್ತಾ ಇತ್ತು. ಆಮೇಲೆ ಆ ಜಿಂಕೆನ ತಿನ್ನೋದು ಪಚ್ಚೆ ಪುಳ್ಳ ತಿನ್ನೋದಿಲ್ಲ, ಅದು ಬರೀ ಡ್ರೈ ಅದನ್ನೇ ತಿಂತಾ ಇತ್ತು. ಸೊ ಆ ಥರ ಒಂದು ತಪಸ್ಸೆಯನ್ನು ಮಾಡ್ತಾ ಇತ್ತು. ಸೊ ಫಸ್ಟ್ದು ಆಶ್ರಮದಲ್ಲಿ ಹತ್ರನ ಹೋಗಿತ್ತು, ಆಮೇಲೆ ಈ ಥರ ಒಂದು ಡ್ರೈ ಗ್ರಾಸ್ನ ತಿಂತಾ ಇತ್ತು. ಆಮೇಲೆ ಏನಾಯ್ತು ಅಂದರೆ, ಅಲ್ಲಿ ಆ ಋಷಿಗಳು ಮುನಿಗಳೆಲ್ಲ ಇರ್ತಾರಲ್ವಾ, ಅವ್ರು ಡೈಲಿ ಭಗವದ್ಗೀತೆ ಭಾಗದಂತ ಪ್ರವಚನ ಮಾಡ್ತಾ ಇದ್ರು. ಆ ಪ್ರವಚನನ ಈ ಜಿಂಕೆ ಅಲ್ಲೇ ಯಾವುದೊಂದು ಸೈಡಲ್ಲಿ ಕೂತ್ಕೊಂಡು ಅದನ್ನು ಕೇಳ್ತಾ ಇತ್ತು, ಆ ವೇದ ಪ್ರವಚನನ ಇದು ಕೇಳ್ತಾ ಇತ್ತು. ಆಮೇಲೆ 4ನೇ ಪಾಯಿಂಟ್ ಏನಂದರೆ, ಅದು ಒಂದು ಪಶ್ಚಾತ್ತಾಪ ಪಟ್ಟು, ಈ ಥರ ನಾನು ಒಂದು ಭರತ ಮಹಾರಾಜರಿಗೆ ಇತ್ತು ಎಲ್ಲ ಬಿಟ್ಟು ಇಲ್ಲಿ ಬಂದು ಈ ಥರ ಒಂದು ಜಿಂಕೆಯಾಗಿ ಹುಟ್ಟಿದ್ದೀನಲ್ವಾ, ಇದು ನನ್ನದು ಮಿಸ್ಟೇಕು, ಈ ಥರ ನಾನು ಮಾಡಬಾರ್ದು ಅಂತ ಒಂದು ಪಶ್ಚಾತ್ತಾಪ ಪಟ್ಟಿತ್ತು. ಅದಕ್ಕೋಸ್ಕರನೇ ಅದು ಮುಂದಿನ ಜನ್ಮದಲ್ಲಿ ಅಂಗೀರಸ ಬ್ರಾಹ್ಮಣ ಕುಲದಲ್ಲಿ ಒಂದು ಬ್ರಾಹ್ಮಣರಾಗಿ ಅಲ್ಲಿ ಹುಟ್ಟಿದ್ದಾರೆ.
ಇದು 3ನೇ ಜನ್ಮ. ಫಸ್ಟ್ ಜನ್ಮ ಅವರು ಭರತ ಮಹಾರಾಜರಾಗಿದ್ರು, ಇಡೀ ಭೂಮಂಡಲ ಆಳ್ತಾ ಇದ್ರು. ಆಮೇಲೆ ಈ ಥರ ಒಂದು ಜಿಂಕೆಯನ್ನು ನೋಡಿ ಅದನ್ನು ಪರಿಪಾಲನೆ ಮಾಡಿ ಅವರು ಮತ್ತೆ ಜಿಂಕೆಯ ನೆನಪದಲ್ಲಿ ಸ್ಮರಣೆಯಲ್ಲಿ ದೇಹ ಬಿಟ್ಟು ಮತ್ತೆ ಜಿಂಕೆ ಆದರು. ಆಮೇಲೆ ಜಿಂಕೆಯಾಗಿ ಅವರು ಒಂದು ಪುಳಕಾಸನ ಅಂತ ಇರ್ತಾ ಇದ್ರು. ಆಮೇಲೆ ಒಂದು ತಪಸ್ಸನ್ನು ಮಾಡ್ತಾ ಇದ್ರು, ಹುಲ್ಲು ಅಂತ ಡ್ರೈ ಹುಲ್ಲು ತಿಂತಾ ಇತ್ತು. ಆಮೇಲೆ ಈ ಥರ ಒಂದು ಭಗವದ್ಗೀತೆ ಸ್ಮರಣ ಮಾಡ್ತಾ ಇದ್ದು. ಆಮೇಲೆ ಅದೊಂದು ಪಶ್ಚಾತ್ತಾಪ. ಯಾಕೆಂದರೆ ನಾವು ನಮ್ಮ ಲೈಫಲ್ಲಿ ಕೂಡ ಕೆಲವೊಂದು ಮಿಸ್ಟೇಕ್ಸ್ ಮಾಡ್ತಾ ಇದ್ದೀವಿ. ಸೊ ಅದನ್ನು ನಾವು ನೆನಪೇ ಇಟ್ಕೋಬೇಕು. ಸೊ ನಾವು ಅದು ಯಾವಾಗ ನಾವು ಇದು ಲೈಫು ಮುಂದೆ ಹೋಗ್ತಾ ಇದೆಯಾ ಅದೆಲ್ಲ ನೆನಪಿಟ್ಕೊಂಡು ಈ ಥರ ನಾವು ಮತ್ತೆ ಮಾಡಬಾರ್ದು ಅಂತ ಒಂದು ವೈರಾಗ್ಯನ ಬೆಳೆಸಬೇಕು. ಸೊ ಆವಾಗ ನಮಗೂ ಆ ಥರ ಒಂದು ಪ್ರಾಬ್ಲಮ್ ಬರಲ್ಲ. ಇದೇ ಅದು ಜಿಂಕೆಯನ್ನು ಮಾಡ್ತಾ ಇದ್ರು. ಸೊ ನಾನು ನನ್ನ ಫ್ಯಾಮಿಲಿ ಜೊತೆಗೆ ಇದ್ದಾಗ ನಾನು ಮತ್ತೆ ಹಂಗೆ ಜಿಂಕೆಯಾಗಿ ಮತ್ತೆ ಹಂಗೆ ಹೊಡ್ತಾ ಇರ್ತೀನಿ. ಅದಕ್ಕೆ ನಾನು ಈ ಜಾಗನ ಬಿಟ್ಟು ನಾನು ಪುಳಕಾಸನಕ್ಕೆ ಹೋಗಿ ಅಲ್ಲಿ ನಾನು ಈ ಭಕ್ತಿನ ಮಾಡ್ತಾ ಇರ್ತೀನಿ ಅಂತ ಅದಕ್ಕೆ ಒಂದು ವೈರಾಗ್ಯ ಬಂತು. ಅಲ್ಲಿ ಬಂತು ಆ ಥರ ಇತ್ತು. ಸ್ವಲ್ಪ ದಿವಸ ಆದಮೇಲೆ ಅದು ಸತ್ತೋದಾದ್ಮೇಲೆ ಅದಕ್ಕೆ ಒಂದು ಅಂಗಿರ ಕುಲದಲ್ಲಿ ಬ್ರಾಹ್ಮಣ ಆಗಿ ಹುಡ್ತಾ ಇದ್ರು. ಸೊ ಆ ಟೈಮಲ್ಲಿ ಅವ್ರಿಗೆ ಹೆಸರು ಏನಂದರೆ ಜಡ ಭರತ. ಸೊ ಫಸ್ಟು ಭರತ್ ಮಹಾರಾಜ, ಆಮೇಲೆ ಜಿಂಕೆ, ಆಮೇಲೆ ನೋಡಿದ್ರೆ ಜಡ ಭರತ. ಸೊ ಜಡ ಭರತ ಅಂದರೆ ಜಡ ವಸ್ತು. ಸೊ ಟೇಬಲು, ಮರ, ಕಲ್ಲು ಎಲ್ಲ ಜಡ. ನೀವು ಏನು ಮಾಡಿದ್ರೆ ಏನು ರಿಯಾಕ್ಷನ್ ಕೊಡಲ್ಲ. ಇದು ಅದಕ್ಕೆ ಬುದ್ಧಿ ಇಲ್ಲ, ಅದಕ್ಕೆ ಆತ್ಮ ಇಲ್ಲ ಅಲ್ವಾ, ಅದೆಲ್ಲ ಜಡ ವಸ್ತು. ಅದೇ ಥರ ಈ ಭರತರು ಇರ್ತಾರೆ, ಜಡ ಭರತರು ಅಂತ ಇರ್ತಾರೆ. ಅವರು ಆ ಥರ ಒಂದು ಭಾವನೆನ ಮಾಡ್ಕೊಳ್ತಾ ಇರ್ತಾರೆ. ಅವ್ರಿಗೆ ಎಲ್ಲ ಚೆನ್ನಾಗಿತ್ತು. ಅವರು ಒಂದು ಕಿವುಡಾಗಿ ಒಂದು ಮುಖಾಗಿ ಮಾಡ್ತಾ ಇದ್ರು. ಏನಕ್ಕೋಸ್ಕರ ಅಂದರೆ ಈಗ ಅವರು ಎಲ್ಲ ಒಂದು ಒಳ್ಳೆ ಎಲ್ಲ ಗೊತ್ತಿರೋರಾಗ ಒಂದು ನಾಲೆಜಬಲ್ ಪರ್ಸನ್ ಆಗಿ ಇದೇ ಥರ ತೋರಿಸಿದ್ರೆ ಏನಾಗುತ್ತೆ ಅಂದರೆ ಅವ್ರಿಗೂ ಮತ್ತೆ ಅವರು ಸ್ಕೂಲ್ ಕಲಿಸ್ತಾ ಇದ್ರು, ಆಮೇಲೆ ಅವರು ಕೆಲಸ ಮಾಡೋಕ್ಕೆ ಹೇಳ್ತರು, ಆಮೇಲೆ ಮದುವೆ ಮಾಡೋಕ್ಕೆ ಹೇಳ್ತಾರೆ. ಈ ಥರ ಎಲ್ಲ ಒಂದು ಈ ಸಂಸಾರ ಚಕ್ರದಲ್ಲಿ ಸಿಕ್ಕಾಕೊಳ್ತಾರೆ. ಅದಕ್ಕೋಸ್ಕರ ಅವರು ಒಂದು ಕಿವುಡಾಗಿ ಮೂಗಾಗಿ ಒಂದು ಭಾವನೆನ ಮಾಡ್ತಾ ಇದ್ರು. ಬಟ್ ಅವ್ರಿಗೆಲ್ಲ ಬರ್ತಾ ಇತ್ತು, ಅವ್ರು ಏನೇ ಎಲ್ಲ ಕೇಳ್ತಾ ಇದ್ರು. ಅವ್ರು ಏನು ಹೇಳಿದ್ರೆ ಹಂಗೆ ಉಲ್ಟಾ ಮಾಡ್ತಾ ಇದ್ರು. ಈಗ ಒಂದು ಎಕ್ಸಾಂಪಲ್ ಅಂದರೆ ಒಂದು ಸ್ನಾನ ಮಾಡಿ ಆಮೇಲೆ ಒಂದು ಟಾಯ್ಲೆಟ್ ಹೋಗಿ ಆಮೇಲೆ ಸ್ನಾನ ಮಾಡಬೇಕಂದ್ರೆ ಅವರು ಸ್ನಾನ ಮಾಡಿ ಆಮೇಲೆ ಟಾಯ್ಲೆಟ್ ಹೋಗ್ತಾರೆ. ಆ ಥರ ಎಲ್ಲ ಒಂದು ಉಲ್ಟಾ ಪಲ್ಟಾ ಮಾಡೋ ಟೈಮಲ್ಲಿ ಅವರು ತಂದೆ ಎಷ್ಟೋ ಪ್ರಯತ್ನ ಪಟ್ಟರು. ಅವರು ಭರತ ಮಹಾರಾಜನ ಒಂದು ಚತುರ್ವೇದಿ, ತ್ರಿವೇದಿ ಆ ಥರ ಒಂದು ಬ್ರಾಹ್ಮಣಾಗಿ ಬೆಳೆಸಬೇಕಂತ. ಬಟ್ ಇವರು ಎಲ್ಲ ಉಲ್ಟಾ ಪಲ್ಟಾ ಮಾಡ್ತಾ ಇದ್ರು. ಸ್ವಲ್ಪ ದಿವಸ ಅವ್ರ ತಂದೆ ನೋಡ್ಕೊಳ್ತಾ ಇದ್ರು. ಆಮೇಲೆ ಅವ್ರ ತಂದೆ ಹೋದ್ಮೇಲೆ ಅವ್ರ ತಮ್ಮ ಇದ್ರು. ಆ ತಮ್ಮನ ಇವರು ಭರತ ಮಹಾರಾಜ ನೋಡ್ಕೊಳ್ತಾ ಇದ್ರು. ಅವ್ರಿಗೆ ಒಂದು ಊಟ ಕೂಡ ಒಂದು ಈ ಪಾತ್ರದಲ್ಲಿ ಕೆಳಗೆ ಅಟ್ಕೊಳ್ತಾ ಏನು ಹೇಳ್ತಾರೆ, ಕಪ್ಪಾಗಿರುತ್ತೆ ಅಲ್ವಾ, ತುಂಬ ವಾಯು ಮಾಡಿದ್ರೆ ಹಂಗೆ ಪಾತ್ರೆಯನ್ನು ತುಂಬಾ ಬೆಳೆಸ್ಬಿಟ್ರೆ ಕೆಳಗಡೆ ಕರಿ ಆಗ್ತಾ ಇರುತ್ತೆ ಅಲ್ವಾ, ಆ ಥರ ಒಂದು ಊಟನ ಅವ್ರಿಗೆ ಕೊಡ್ತಾ ಇದ್ರು. ಸೊ ಭರತ ಮಹಾರಾಜಕ್ಕೆ ಅವರು ತಮ್ಮ ಚೆನ್ನಾಗಿರೋ ಊಟ ಏನೂ ಹಾಕಿಲ್ಲ. ಅವ್ರಿಗೆ ಈ ಥರ ಒಂದು ಕಪ್ಪಾಗಿರೋ ಒಂದು ಊಟನ ಅವ್ರಿಗೂ ಹಾಕ್ತಾ ಇದ್ರು. ಇದ್ರೂ ಭರತ ಮಹಾರಾಜರು ಅದನ್ನು ಅವರು ಸ್ವೀಕಾರ ಮಾಡ್ತಾ ಇದ್ರು. ಅವ್ರು ಏನೋ ಒಂದು ಅವ್ರ ಹತ್ರ ಒಂದು ಏನು ಜಗಳ ಮಾಡ್ತಾ ಇಲ್ಲ. ಏನಪ್ಪ ನೀ ಈ ಥರ ಒಂದು ಆಗ್ತದೆ, ಆವಾಗೂ ಅವರು ಏನು ಕೊಡ್ತಾ ಇದ್ದ ಅದನ್ನೇ ತಿಂತಾ ಇದ್ದ. ಆಮೇಲೆ ಇದು ಏನಂತಾರೆ, ಈ ಅಗ್ರಿಕಲ್ಚರ್ ಫೀಲ್ಡಲ್ಲಿ ಈಗ ಅವರೊಂದು ಕಾವಲ್ಗೋಸ್ಕರ ಇಟ್ಬಿಡ್ತಾರೆ. ಎಷ್ಟೇ ಕೆಲಸ ಮಾಡುವಾಗ ಅವನ್ನ ಯೂಸ್ ಮಾಡ್ತಾರಲ್ಲ, ಕೆಲಸ ಮಾಡೋಕ್ಕೆ ಕೊಡ್ತೀವಲ್ಲ, ಆ ಥರ ಜನಗಳನ್ನ ಅವ್ರನ್ನ ಚೆನ್ನಾಗಿ ಕತ್ತೆ ಕಾಯೋದಕ್ಕೆ ಫುಲ್ 24 hours ಅವನ್ನ ಅದೇ ಗೆದ್ದೆ ಕೆಲಸದಲ್ಲೇ ಇಟ್ಬಿಡ್ತಾರೆ. ಅದು ಮಾಡು ಇದು ಮಾಡು ಅಂದ್ರೆ ಅವ್ನಿಗೆ ಸ್ವಲ್ಪ ಬಿಡ್ತಾರೆ. ಅವನು ತಿನ್ನೋದು ಅಷ್ಟು ಕೊಡೋಲ್ಲ, ಏನು ಕೊಡೋಲ್ಲ. ಆದರೂ ಅವ್ರು ಅದೆಲ್ಲ ಯೋಚನೆ ಮಾಡೋದಿಲ್ಲ. ಅವ್ರು ಬರೀ ಭಗವಂತನ ಜ್ಞಾನದಲ್ಲಿ ಇರ್ತಾರೆ. ಅಲ್ಲಿ ಏನು ಕೊಡ್ತಾರೋ ಅದು ಮಾಡ್ತಾ ಇರ್ತಾರೆ ಕೆಲಸ. ಆ ಥರ ಅದೇ ನಾನು ಬುದ್ಧಿವಂತನಾಗಿ ತೋರಿಸ್ತಾ ಇಟ್ಕೊಂಡ್ರೆ ಓದಬೇಕು, ಮತ್ತೆ ದುಡ್ಡು ಸಂಪಾದಿಸಬೇಕು,
ಮದುವೆನ ಮಾಡಬೇಕು, ಈ ಥರ ಸಂಸಾರ ಸುಖದಲ್ಲಿ ಸಿಕ್ಕಾಕೊಳ್ತಾರೆ. ಅದಕ್ಕೆ ಅವರು ಇದೆಲ್ಲ ಬಿಟ್ಟು ಒಂದು ಉಲ್ಟಾ ಪಲ್ಟಾನ ಮಾಡ್ತಾ ಇದ್ರು. ಅವರು ಒಂದು ಸುಟ್ಟಿರುವ ಅನ್ನಕ್ಕಿಂತ ಕೊಡ್ತಾ ಇದ್ರು, ಸುಟ್ಟಿರುವ ಅನ್ನ. ಸುಟ್ಟಿರುವ ಅನ್ನಕ್ಕೆ ಅವರು ಕ್ರಮೇಣ ಅದೇ ಕೊಡ್ತಾ ಇದ್ರು. ಮತ್ತೆ ಅವ್ರಿಗೆ ನೆನ್ನೆ ಊಟನ ಕೊಡ್ತಾ ಇದ್ರು. ಬಟ್ ಅವ್ರೇನು ಒಂದು ಅದರಲ್ಲಿ ಏನೋ ಒಂದು ಅವ್ರು ಜಗಳ ಮಾಡ್ತಾ ಇಲ್ಲ, ಅವ್ರು ಏನು ಕೊಟ್ಟಿದ್ದಾರೆ ಅದೇ ಸ್ವೀಕಾರ ಮಾಡ್ತಾ ಇದ್ರು. ಕತ್ತಿ ಕಾಯೋದಕ್ಕೆ ಅವರು ಬಿಡ್ತಾ ಇದ್ರು. ಸೊ ಈ ಥರ ಅವರು ಹೋಗ್ತಾ ಇದ್ರು. ಒಂದು ದಿವಸ ಏನಾಗುತ್ತೆ, ಈ ಜಡಬದ್ರಿಂದ ಡಕಾಯ್ಡ್ ಅಂತ ಹೇಳ್ತಾರೆ. ಡಕಾಯ್ಡ್ ಅಂದರೆ ಅದೊಂದು ಕಾಡು ಜನ ಅವರು ಬರ್ತಾರೆ. ಅವ್ರು ಬಂದು ಅವರು ಏನು ಅನ್ಕೊಳ್ತಾರೆ ಅಂದರೆ, ಈ ಕಾಲಿಗೆ ನಾವು ಒಂದು ನರಬಲಿನ ಕೊಡಬೇಕು. ಅದಕ್ಕೆ ಒಬ್ಬನ ಕರ್ಕೊಂಡು ಹೋಗಿರ್ತಾರೆ, ಅವನು ಹಿಂಗೋ ಎಸ್ಕೇಪ್ ಆಗಿಬಿಟ್ಟಿರ್ತಾನೆ. ಅವ ನೋಡ್ತಾರೆ ಯಾರಿದ್ದಾರೆ ಅಂತ. ಆ ಟೈಮಲ್ಲಿ ಜಲಬಲ ಸಿಗ್ತಾನೆ. ಅವನ ಕರ್ಕೊಂಡು ಹೋಗಿ ಚೆನ್ನಾಗಿ ಅವನ ಸ್ನಾನ ಮಾಡಿ ಎಲ್ಲ ಮಾಡಿ ಅವ್ರಿಗೆ ಚೆನ್ನಾಗಿ ಊಟ ಕೊಟ್ಟು ಕುಂಕುಮ ಎಲ್ಲ ಹಾಕಿ ಅಲ್ಲಿ ಬಲಿ ಪೀಠಕ್ಕೆ ತಗೊಂಡು ಹೋಗ್ತಾರೆ. ಸೊ ಈ ಥರ ಶಾಸ್ತ್ರದಲ್ಲಿ ಎಲ್ಲೋ ನರಬಲಿ ಕೊಡಬೇಕಂತ ಎಲ್ಲೂ ಹೇಳಿಲ್ಲ. ಸೊ ಇದು ಅವರೇ ಊಹೆ ಮಾಡಿಕೊಂಡು ಮಾಡ್ತಾ ಇರೋದು. ಸೊ ಆ ಥರ ಕಾಳಿ ಹತ್ರ ತಗೊಂಡು ಹೋಗ್ತಾರೆ. ಸೊ ಆ ಟೈಮಲ್ಲಿ ಕತ್ತಿನ ಎತ್ತಿ ಅವರ ಬಲಿ ಕೊಡೋಕ್ಕೆ ಆ ಸಮಯದಲ್ಲಿ ಬರ್ತಾರೆ. ಆ ಟೈಮಲ್ಲಿ ಏನಾಗುತ್ತೆ ಅಂದರೆ, ಆ ಟೈಮಲ್ಲಿ ಇದೆ ಕಾಳಿ. ಸೊ ಕಾಳಿಗೆ ಬಲಿ ಕೊಡೋಕ್ಕೆ ಅವ್ರಿಗೂ ತಗೊಂಡ್ಬರ್ತಾರೆ. ಆ ಟೈಮಲ್ಲಿ ಏನಾಗುತ್ತೆ ಅಂದರೆ, ಕಾಳಿ ದೇವಿ ಆ ವಿಗ್ರಹದಿಂದ ಓಡಿಸ್ಬಿಟ್ಟು ಹೊರಡೆ ಬಂದು ಆ ಡಕಾಟ್ಸ್ ಎಲ್ಲ ಅವರೇ ಸಾಯಿಸ್ಬಿಡ್ತಾರೆ. ಸೊ ಭಾರತ ಮಹಾರಾಜರು ಈ ಥರ ಒಂದು ಸಂದರ್ಭದಲ್ಲಿ ಕೂಡ ಅವ್ರು ಏನೋ ಆ ಥರ ಮಾತಾಡ್ತಾ ಇಲ್ಲ, ಅವ್ರು ಏನೋ ಒಂದು ಜಗಳ ಮಾಡ್ತಾ ಇಲ್ಲ. ಏನಕ್ಕೆ ಯಾರ ಹೇಳ್ಬೋದಾ? ಈ ಥರ ಅವರು ನರಬಲಿ ಕೊಡೋಕ್ಕೆ ತಗೊಂಡು ಹೋಗ್ತಾರೆ ಅಂತ ಗೊತ್ತಿತ್ತು ಎಲ್ಲ. ಅವರು ಏನೋ ಒಂದು ಅವ್ರ ಥರ ಒಂದು ಟ್ರೈ ಮಾಡ್ತಾನೆ ಇಲ್ಲ. ಅವರು ನಾನು ಎಸ್ಕೇಪ್ ಆಗಿ ಏನು ಟ್ರೈ ಮಾಡ್ತಾ ಇಲ್ಲ. ಏನಕ್ಕೆ? ಅವ್ರ ಶರೀರ ಅಲ್ಲ ಆತ್ಮ ಅಂತ ಗೊತ್ತಿತ್ತು. ಮತ್ತೆ ಯಾವಾಗ ಅವರು ಭಗವಂತ ಸೆಕೆಂಡ್ ಪಾಯಿಂಟ್ 100%. ಸೊ ಅವರಿಗೆ ಪೂರ್ಣ ನಂಬಿಕೆ ಇತ್ತು. ಸೊ ಭಗವಾನ್ ಮೇಲೆ ಪೂರ್ಣ ನಂಬಿಕೆ ಇದ್ದಾಗ ಅವ್ರು ಏನೋ ಒಂದು ಭಗವಾನ್ ಅವರದ್ದು ಇಚ್ಛೆ ಏನೋ ಆಗಲಿ, ಭಗವಾನದ ಇಚ್ಛೆ ಅಂತ ಅವ್ರು ಏನೋ ಒಂದು ಎಸ್ಕೇಪ್ ಆಕೆ ಏನೋ ಒಂದು ಪ್ರಯತ್ನ ಮಾಡ್ತಾ ಇಲ್ಲ. ಸೊ ಅವರಾಗೆ ಅವರು ಪೂರ್ಣ ಅವರು ಬಲಿ ಮುಂಚೆನೂ ಕೂಡ ಅವರು ಪೂರ್ಣ ಭಗವಾನದ ಸ್ಮರಣೆಯಲ್ಲೇ ಇದ್ದರು. ಸೊ ಏನಕ್ಕೆ ಈ ಥರ ಒಂದು ಆಯಿತು? ಕಾಳಿದೇವಿ ಬಂದು, ಕಾಳಿದೇವಿ ಒಂದು ಸಂತೋಷಕ್ಕೋಸ್ಕರ ಈ ಥರ ಇವರು ನರಬಲಿ ಮಾಡ್ತಾ ಇದ್ರು. ಇದ್ರೇನು ಆ ನರಬಲಿ ಮಾಡೋಕ್ಕೆ ಇರೋ ಕಾಳಿ ಭಕ್ತರನ್ನ ಕಾಳಿನೇ ಸಾಯಿಸ್ತಾರೆ. ಏನಕ್ಕೆ ಈ ಥರ ಮಾಡಿದ್ದಾರೆ? ಸೊ ಕಾಳಿ ಈ ಭರತ ಮಹಾರಾಜರು ಕೃಷ್ಣನದು ಭಕ್ತರು. ಸೊ ಕಾಳಿನೂ ಕೂಡ ಕೃಷ್ಣನದು ಭಕ್ತೆಯೇ. ಸೊ ಅದಕ್ಕೋಸ್ಕರ ನನ್ನ ಬಾಸು, ಸೊ ಕಾಳಿಗೆ ಬಾಸು ಕೃಷ್ಣರು. ನನ್ನ ಬಾಸಂದ ಭಕ್ತರು ಅವರ ಈ ಥರ ಸಂಹಾರ ಮಾಡೋದ್ರಲ್ಲಿ ಅವ್ರಿಗೂ ಇಷ್ಟ ಇಲ್ಲ. ಸೊ ಅದಕ್ಕೆ ಏನು ಮಾಡಿಬಿಡ್ತಾರೆ, ಅವರು ಈ ಡಕಾಯ್ಟ್ಸ್ ಎಲ್ಲ ಕೊಳ್ಪಡ್ತಾರೆ ಕಾಳಿಗೆ. ಸೊ ನಾವು ಕೃಷ್ಣ ಭಕ್ತಿಯಲ್ಲಿ ಈ ಥರ ಒಂದು ಹರೇ ಕೃಷ್ಣ ಜಪ ಮಾಡ್ತಾ ಇದ್ವಿ, ಕೀರ್ತನೆ ಮಾಡ್ತಾ ಇದ್ವಿ, ಡೈಲಿ ಸಾಧನ ಮಾಡ್ತಾ ಇದ್ವಿ. ಇದರಲ್ಲಿ ನಾವು ಅನ್ಬೋದು, ನಾನು ಮುಂಚೆನೆ ನಾನು ಒಂದು ಗಣಪತಿ ಅಂತ ಒಂದು ಮುರುಗನ ಶಿವಣ್ಣ ಒಂದು ವರ್ಷಿಪ್ ಮಾಡ್ತಾ ಇದ್ದೀನಿ. ಈಗ ನಾನು ಎಲ್ಲ ಬಿಟ್ಬಿಟ್ಟಿದ್ದೀನಿ, ನಾನು ಎಲ್ಲ ಕೃಷ್ಣಗೆ ಮಾಡ್ತಾ ಇದ್ದೀನಿ. ಅದರಿಂದ ಏನು ಪ್ರಾಬ್ಲಮ್ ಬರ್ತಾ ಅಂದರೆ ಏನು ಬರಲ್ಲ. ಯಾಕೆಂದರೆ ಅವರು ಎಲ್ಲನೂ ಭಗವಾನದ ಸೇವೆಗಳು. ಸೊ ನಾವು ಭಗವಾನ ಸೇವೆ ಮಾಡಿದ್ರೆ ಅವರು ತೃಪ್ತಿ ಆಗ್ತಾರೆ. ನಾವು ಒಂದು ಕೆಲಸ ಮಾಡುವ, ಈ ಥರ ನಾವು ಹೋಗ್ಬೇಕು ಆ ಥರ ಇದ್ದರೆ ನಾವು ಅಲ್ಲಿ ಹೋಗಿನೂ ಭಗವಾನ್ ಕೃಷ್ಣದದ್ದು ಒಂದು ಭಕ್ತಿನ ಕೊಡಿ ಅಂತ ನಾವು ಪ್ರಾರ್ಥನೆ ಮಾಡ್ಕೊಳ್ಬೋದು. ಸೊ ನಾವು ದೇವರ ಸನ್ನಿಧಿ ಹೋದ್ರೂ ನಾವು ಕೃಷ್ಣರಿಂದ ಭಕ್ತಿಯಲ್ಲಿ ನಾವು ಮುಂದುವರಿಸಬೇಕು, ಭಕ್ತಿನ ಕೊಡುವಂತ ನಾವು ಪ್ರಾರ್ಥನೆ ಮಾಡ್ಬೋದು. ಸೊ ಈ ಥರ ಒಂದು ಈ ಕಾಳಿ ಸಂಹಾರಣ ಆಯಿತು. ಆಮೇಲೆ ಒಂದು ದಿವಸ ಏನಾಗ್ತಂದ್ರೆ, ಸೊ ಒಂದು ದಿವಸ ಒಂದು ರಾಜರು, ಅವರ ಹೆಸರು ಏನಂದರೆ ರಘುಗಣ. ಸೊ ಆ ರಾಜರು ಅವರು ರಾಜ್ಯದ ಬಿಟ್ಟು ಈ ಥರ ಒಂದು ಮುನಿಗಳ ಆಶ್ರಮಕ್ಕೆ ಹೋಗ್ತಾ ಇದ್ರು. ಸೊ ಅವರು ಒಂದು ಭಾಗವತ ಈ ಥರ ಒಂದು ಕೇಳಬೇಕಂತ ಅವರೊಂದು ಪಲ್ಲಕ್ಕಿಯಲ್ಲಿ ಹೋಗ್ತಾ ಇದ್ರು. ಸೊ ಇದೇ ರಘುಗಣ ರಾಜ, ಅವರು ಪಲ್ಲಕ್ಕಿಯಲ್ಲಿ ಕರ್ಕೊಂಡು ಹೋಗ್ತಾರೆ. ಸೊ ಆ
ಟೈಮಲ್ಲಿ ಏನಾಗಿತ್ತು ಅಂದರೆ ಪಲ್ಲಕ್ಕಿ ಕರ್ಕೊಂಡು ಹೋಗೋಕ್ಕೆ 4 ಜನ ಬೇಕಾಯಿತು. ಸೊ ಅದರಲ್ಲಿ ಒಬ್ಬನಿಗೆ ಸ್ವಲ್ಪ ಹುಷಾರಾಗಿಲ್ಲ ಅವತ್ತು. ಸೊ ಅದಕ್ಕೆ ನೋಡ್ತಾರೆ ಬೇರೆ ಯಾರು ಇದ್ದಾರಾ, ಯಾರು ಸಿಗ್ತಾರಾ ಅಂತ ನೋಡ್ತಾರೆ. ಆ ಟೈಮಲ್ಲಿ ಜನ ಬರೋದ್ರು ಅಲ್ಲಿ ಸಿಗ್ತಾ ಇದ್ದಾರೆ. ಸೊ ಅವರು ಕರೀತಾರೆ, ಇಲ್ಲಿ ಬಾ, ಇಲ್ಲಿ ಬಂದು ಈ ಪಲ್ಲಕ್ಕಿನ ತೊಗೊಂಡೋಗಿ ಅಂತ ಕರೀತಾರೆ. ಇವನು ಸರಿ ಅಂತ ಹಂಗೆ ಹೋಗಿ ಪಲ್ಲಕ್ಕನ ತೊಗೊಂಡು ಹೋಗ್ತಾ ಇದ್ರು. ಸೊ ಮುಂದೆ ಹೋಗ ಏನಾಗ್ತಂದ್ರೆ ಅವರು ಮುಂದೆ ಹೋಗೋ ಟೈಮಲ್ಲಿ ಆ ದಾರಿಯಲ್ಲಿ ಇರುವೆಗಳು ಹೋಗ್ತಾ ಇತ್ತು. ಸೊ ಸಣ್ಣ ಸಣ್ಣ ಇರುವೆಗಳು ಹೋಗ್ತಾ ಇತ್ತು. ಸೊ ಇವರು ಜಡಭರದರು ಇವರು ಭಕ್ತರಾಗಿ ಇದ್ದ ತನಕ ಆ ಇರುವನ್ನ ಕೂಡ ಅವರು ಮೇಲೆ ಕಾಲು ಇಡುವುದು ಇಲ್ಲ ಅಂತ ಅವರು ಕಾಲನ್ನ ಸ್ವಲ್ಪ ದಾಟಿಸಿ ಹೋಗ್ತಾ ಇದ್ರು. ಆ ಟೈಮಲ್ಲಿ ಏನಾಗ್ತದೆ, ಈ ಪಲ್ಲಕ್ಕಿ ಸ್ವಲ್ಪ ಹಿಂಗೆ ಅಂತ ಸ್ವಲ್ಪ ಸೇಕಾಗ್ತಾ ಇತ್ತು. ಸೊ ಕೆಲವೊಂದು ಟೈಮಲ್ಲಿ ಅವ್ರು ನಿಂತ್ಬಿಡ್ತಾರೆ, ಆ ಇರುವೆಗೆ ಜಾಗ ಬಿಟ್ಟು ಅವ್ರು ನಿಂತ್ಬಿಡ್ತಾರೆ. ಇರುವೆ ಹೋದ್ಮೇಲೆ ಮತ್ತೆ ಹಿಂಗೆ ಹೋಗ್ತಾರೆ. ಈ ಥರ 3 ಜನ ಹೋಗೋ ಟೈಮಲ್ಲಿ ಇವರು ಒಬ್ಬರು ಮಾತ್ರ ಬ್ರೇಕ್ ಮಾಡಿದ್ರೆ ಆ ಪಲ್ಲಕ್ಕಿ ಸ್ವಲ್ಪ ಹಿಂಗೆ ಅಂತ ಅಲ್ಲಾಡ್ತಾ ಇದ್ರು. ಆಮೇಲೆ ಅವರು ರಾಜಕ್ಕೆ ಕೋಪ ಬಂದ್ಬಿಡ್ತಾ ಇದ್ರು. ಸೊ ಈ ರಘುವಣ ರಾಜನಿಗೆ ಕೋಪ ಬರುತ್ತೆ. ಆಮೇಲೆ ಅವರೊಂದು ಟೀಸ್ ಮಾಡ್ತಾರೆ, ಕೆಳಗಡೆ ಬಂದು ಕೇಳ್ತಾರೆ, ನೀನು ತುಂಬ ದೂರ ಇಟ್ಕೊಂಡು ಬಂದಿದ್ದೀಯಾ, ನೀವು ತುಂಬ ಮೆಲ್ಲಿದಾಗೆ ಇದೆಯಾ, ಆಮೇಲೆ ನಿಮ್ಮ ಕಾಲು ನೋವು ಬಂದಿರ್ಬೋದು, ನೀವು ಸ್ವಲ್ಪ ರೆಸ್ಟ್ ಬೇಕಂತ ಕೇಳ್ತಾರೆ. ಸೊ ಈ ಥರ ಅವರು ಒಂದು ಕೇಳೋ ಟೈಮಲ್ಲಿ ಜಡಭರದರು ಮಾತಾಡ್ತಾ ಇದ್ರು. ಸೊ ಈಗ ಇಷ್ಟು ವರ್ಷ ಅವರು ಯಾರ ಹತ್ರನೂ ಮಾತಾಡ್ತಾ ಇಲ್ಲ, ಯಾರ ಹತ್ರನೂ ಅವರು ತನಗೆ ಮಾತಾಡೋಕ್ಕೆ ಒಂದು ಶಕ್ತಿ ಇದೆ ಅಂತ ತೋರಿಸ್ತಾ ಇಲ್ಲ. ಸೊ ಈಗ ಈ ರಾಜನಿಗೆ ಅವರು ಒಂದು ಉಪದೇಶನ ಕೊಡ್ತಾ ಇದ್ರು. ಸೊ ಫಸ್ಟ್ ಅವ್ರು ಹೇಳ್ತಾರೆ, ರಾಜನೇ, ನೀವು ನನ್ನ ಏನು ಕೇಳ್ತೀಯಾ, ಈ ದೇಹ ಬೇರು ನಾನು ಬೇರು. ಸೊ ಆ ಥರ ಅವರು ಒಂದು ಆತ್ಮತತ್ವನ ಆ ರಾಜನಿಗೆ ಹೇಳ್ತಾ ಇದ್ರು. ಸೊ ನಿಮ್ಮ ಪಲ್ಲಕ್ಕಿನ ಈ ದೇಹ ಒಂದು ತಗೊಂಡೋಗ್ತಾ ಇದೆ. ಸೊ ಇದು ದೇಹ ನಿಮ್ಮ ದಾರಿಯಲ್ಲಿ ಹೋಗ್ತಾ ಇದೆ, ಬಟ್ ನಾವು ನನ್ನ ದಾರಿಯಲ್ಲಿ ಹೋಗ್ತಾ ಇದ್ದೀನಿ. ನನ್ನ ಆತ್ಮ ನಾನು ಭಗವಾನ್ ಸ್ಮರಣೆಯಲ್ಲಿ ಹೋಗ್ತಾ ಇದ್ದೀನಿ. ಸೊ ದೇಹ ಬೇರು ಆತ್ಮ ಬೇರು ಅಂತ ಒಂದು ಆತ್ಮ ತತ್ವದ ಅವರೊಂದು ಹೇಳ್ತಾ ಇದ್ರು ಅವ್ರಿಗೆ. ಸೊ ಆ ಥರ ಒಂದು ವಿಶೇಷವಾದ ವಿಶೇಷ ಕೇಳಿಬಿಟ್ಟು ಅವರು ರಾಜ ಪಲ್ಲಕ್ಕಿಂದ ಕೆಳಗೆ ಬಂದು ಅವರು ಭಾರತ ಮಹಾರಾಜಕ್ಕೆ ನಮಸ್ಕಾರ ಮಾಡ್ತಾ ಇದ್ರು. ಏನಕ್ಕಂದ್ರೆ ಅವರು ಈ ಥರ ಒಂದು ವಿಶೇಷವಾದ ವಿಷಯ ಎಲ್ಲ ಕಡೆಯಿಂದ ನಾವು ತಿಳಿಸೋಕ್ಕಾಗಲ್ಲ. ಇವರು ಸಾಧಾರಣ ಒಬ್ಬರು ಇಲ್ಲ, ಸಾಧಾರಣ ವ್ಯಕ್ತಿ ಅಲ್ಲ, ಇವರೊಂದು ಮಗನ್ ಅಂತ ಅವರು ಬಂದು ಅವರು ನಮಸ್ಕಾರ ಮಾಡಿ ಅವರಿಂದ ಕೇಳ್ತಾ ಇದ್ರು. ಅದೊಂದು ದೊಡ್ಡ ಸ್ಟೋರಿ ಇದೆ, ಅದು ನೆಕ್ಸ್ಟು ಯಾವೊಂದು ಅವಕಾಶ ಸಿಕ್ಕಿದ್ರೆ ಅದರಿಂದ ಚರ್ಚೆ ಮಾಡೋಣ. ಸೊ ಈ ಥರ ಒಂದು ವಿಷಯ ಅಂತ ಅವರು ವರದ ಮಹಾರಾಜರು ರಘುಗಣ ರಾಜರಿಗೆ ಅವರು ಹೇಳ್ತಾ ಇದ್ರು. ಅದರಲ್ಲಿ ಅವ್ರು ಏನೇನು ಹೇಳ್ತಾ ಇದ್ರು ಅಂದರೆ, ಅವರು ಆತ್ಮ ಅಂದರೆ ಏನು, ದೇಹ ಅಂದರೆ ಏನು, ಪರಮಾತ್ಮನ ಬಗ್ಗೆ ಮತ್ತು ಗುರುವಿನ ಆಶ್ರಯ ಬಗ್ಗೆ ಇದೆಲ್ಲ ಹೇಳ್ತಾ ಇದ್ರು. ಆಮೇಲೆ ಈ ಥರ ಅವರೆಲ್ಲ ಉಪದೇಶ ಆದಮೇಲೆ ಸ್ವಲ್ಪ ದಿವಸ ಬಿಟ್ಟು ಅವರು ಈ ಜಡಭರದರು ದೇಹದ ತ್ಯಾಗ ಮಾಡಿ ವೈಕುಂಠಕ್ಕೆ ಹೋಗ್ತಾರೆ. ಹರೇ ಕೃಷ್ಣ. ಸೊ ಈಗ ನಾನು ಸ್ವಲ್ಪ ಕೆಲವೊಂದು ಪ್ರಶ್ನೆಗಳ ಕೇಳ್ತೀನಿ, ದಯವಿಟ್ಟು ಉತ್ತರ ಕೊಡಿ. ಸೊ ಒಂದೊಂದು ಪಾಯಿಂಟ್ಸ್ ನೀವು ಹೇಳ್ಬೋದು, ನೀವು ಇವತ್ತು ಈ ಸ್ಟೋರಿಯಿಂದ ಏನು ಕಲ್ತಿದ್ದೀರಾ ಅಂತ. ಹರೇ ಕೃಷ್ಣ. ಯಾವತ್ತು ನಾವು ಭಗವಾನ್ ಸ್ಮರಣೆ ಮಾಡಬೇಕು, ಯಾಕೆಂದರೆ ಸಾವು ಯಾವಾಗ ಬರ್ಬೋದು, ಅದು ನಾವು ಇನ್ಫಾರ್ಮೇಶನ್ ಕೊಟ್ಟು ಬರಲ್ಲ, ಯಾವಾಗ ಬರ್ಬೋದು. ಹರೇ ಕೃಷ್ಣ. ಭಕ್ತರ ಸಂಘದಲ್ಲಿ ಮಾಡಬೇಕು. ಈ ಭಕ್ತಿಯನ್ನ ಭಕ್ತರ ಸಂಘದಲ್ಲಿ ಮಾಡಬೇಕು. ಈಗ ಜನ ಬರೆದರು ಅವ್ರ ಸಂಘ ಇಲ್ಲ, ಅದಕ್ಕೆ ಈ ಥರ ಒಂದು ಇಷ್ಟು ಜನ್ಮಗ 2 ಜನ್ಮ ಎಕ್ಸ್ಟ್ರಾ ತಗೋಬೇಕಾಯ್ತು. ಅವ್ರ ಸಂಘ ಇದ್ದಾಗ ಅವರು ಒಂದೇ ಜನ್ಮದಲ್ಲಿ ಭಗವಾನ್ ಹತ್ರ
ಹೋಗ್ಬೇಕಾಯ್ತು. ಈಗ ಸಂಘ ಇಲ್ಲ, ಅದಕ್ಕೆ ಅವ್ರಿಗೂ 2 ಜನ್ಮ ಸಿಕ್ಕಿತ್ತು, ಜಿಂಕೆ ಮತ್ತೆ ಜಡ ಬರೋದ್ರಾಗಿ. ಅದಕ್ಕೆ ಭಕ್ತಿಯಿಂದ ನಾವು ಭಕ್ತರ ಸಂಘದಲ್ಲಿ ಮಾಡಬೇಕಾಯ್ತು. ಥ್ಯಾಂಕ್ ಯು. ಇವತ್ತು ಏನು ಕಲಿತೀರಾ? ಭಕ್ತಿ ಯಾವ ಒಂದು ಕಾರಣಕ್ಕೋಸ್ಕರನೂ ಬಿಡಬಾರ್ದು. ಸೊ ಭಕ್ತಿ ನಾವು ಮಾಡ್ತಾನೆ ಇರಬೇಕು, ಯಾರೋ ಒಂದು ರೀಸನ್. ಸೊ ಈಗ ಜಡ ಬಂದಕ್ಕೆ ಭಕ್ತಿ ಬಿಡಕ್ಕೆ ಒಂದು ಕಾರಣ ಈ ಜಿಂಕೆ ಒಂದು ಕಾರಣವಾಗಿತ್ತು. ನಮ್ಮ ಲೈಫೇನು ಈ ಥರ ಜಿಂಕೆಗಳಿಗೆ ಬರ್ತಾ ಇರುತ್ತೆ. ನಾವು ಅದರಿಂದ ನಾವು ಎಲ್ಲ ಹೆಚ್ಚು ಭಕ್ತಿನ ಮಾಡಿ ನಾವು ಮುಂದೆ ನಡೆಸಬೇಕು. ಭಕ್ತಿ ಮಾಡ್ತಾ ಯಾರನ್ನ ಪತಿತರಾದ್ರೂ ಭಗವಂತ ಇನ್ನೊಂದ್ಸತಿ ಚಾನ್ಸ್ ಕೊಡ್ತಾನೆ. ಸೊ ಇದು ಭಗವಾನು ಕೊಡೋದು ಒಂದು ಪ್ರಾಮಿಸ್. ಸೊ ಭಕ್ತಿ ಯಾವನ್ನ ಬಿಟ್ಟು ಹೋಗಿದ್ರು ಮುಂದಿನ ಜನ್ಮದಲ್ಲಿ ಇಲ್ಲ ಮುಂದಿನ ದೇಹದಲ್ಲಿ ನಾವು ಅದನ್ನ ಕಂಟಿನ್ಯೂ ಮಾಡ್ಬೋದು. ಅದರಿಂದ ಭಕ್ತಿ ಒಂದು ನಾಶ ಆಗೋದು ಇಲ್ಲ. ಅದು ನಾವು हरे कृष्ण। ग्रंथराज श्रीमद् भागवतम की जय। श्री गोपाल।